ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. 2022 ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ದಿನಾಂಕದಲ್ಲಿ ಹುಟ್ಟಿರ್ತೀರಾ, ಯಾವ ತಿಂಗಳಲ್ಲಿ ಹುಟ್ಟಿರ್ತೀರಾ, 2022 ಸಾಲು ಹೇಗಿರುತ್ತೆ ಅಂತ ಹೇಳಿ ಸಂಖ್ಯಾಶಾಸ್ತ್ರದಿಂದ ನ್ಯೂಮರಾಲಜಿಯಿಂದ ಬಂದಿರತಕ್ಕಂಥದ್ದು. 1, 2, 3, 4, 5, 6 ಸೀರೀಸ್ ಮುಗಿಸಿದೀವಿ. ಈಗ 7ನೇ ಸೀರೀಸ್ಗೆ ಹೋಗೋಣ. ಇವತ್ತು ಯಾರು 7ನೇ ತಾರೀಕು, 16ನೇ ತಾರೀಕು ಮತ್ತು 25ನೇ ತಾರೀಕು ಹುಟ್ಟಿರ್ತಾರೆ, ಜನವರಿ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2022 ಒಂದು ಬಹಳ ಬದಲಾವಣೆ ಬರ್ತಕ್ಕಂಥ ಸಮಯ. ಹೊಸ ಹೊಸ ವಿಚಾರಗಳು ನಿಮಗೆ ಬರ್ತಕ್ಕಂಥದ್ದು. ಬಹಳಷ್ಟು ಚೇಂಜ್ ಬರುತ್ತೆ. ನಿಮಗೆ ಒಂದು ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಮನಸ್ಸಲ್ಲಿ. ಬಹಳಷ್ಟು ಚೇಂಜ್ ಆಯ್ತು ಈ ವರ್ಷ ಅಂತ. ಕೆಲಸದಲ್ಲಿರ್ಬೋದು, ಜಾಬಲ್ಲಿರ್ಬೋದು, ಫ್ಯಾಮಿಲಿಯಲ್ಲಿರ್ಬೋದು, ಪ್ರತಿಯೊಂದು ಚೇಂಜ್ ಇರುತ್ತೆ. ಹಣ ಚೆನ್ನಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದ್ರ ಜೊತೆಗೆ ವಿಶೇಷವಾಗಿ ಯಾವುದು ನಿಮಗೆ ಕೆಲಸ ಆಗಿಲ್ವೋ ಅದೆಲ್ಲವೂ ಕೂಡ ಆಗ್ತಕ್ಕಂಥ ಒಂದು ವಿಚಾರ. ಯಾವ ಕೆಲಸ ಆಗಿಲ್ಲ, ಸ್ವಲ್ಪ ಬಹಳ ಪೆಂಡಿಂಗ್ ಇರ್ತಕ್ಕಂಥದ್ದೆಲ್ಲ ನಿಮಗೆ ಕಂಪ್ಲೀಟ್ ಆಗ್ತಕ್ಕಂಥ ವಿಚಾರ. ಯಾರು 7, 16, 25ನೇ ತಾರೀಕು ಫೆಬ್ರವರಿಲಿ ಹುಟ್ಟಿರ್ತಾರೆ, ಅವ್ರಿಗೆ ಮುಂದಿನ ವರ್ಷ ಅಂದರೆ 2022 ಒಂದು ಸೋಷಿಯಲ್ ಲೈಫ್ಗಿನ ಹೋಮ್ ಲೈಫು ತುಂಬಾನೇ ಅನುಕೂಲಕರವಾಗಿರುತ್ತೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮನೆ ರಿನೋವೇಷನ್ ಆಗ್ಬೋದು, ಮನೆಗೆ ಪದಾರ್ಥ ಇರ್ತಕ್ಕಂಥದ್ದು ತಗೊಂಡ್ಬರ್ತಕ್ಕಂಥದ್ದು, ಮನೆ ಚೇಂಜ್ ಇರ್ತಕ್ಕಂಥದ್ದು, ಫ್ಯಾಮಿಲಿಯಲ್ಲಿ ಕೂಡ ಒಂದು ಹೊಸ ಒಂದು ಅಡಿಷನ್ ಆಗ್ತಕ್ಕಂಥದ್ದು, ಮ್ಯಾರೇಜ್ ಆಗ್ಬೋದು, ಚೈಲ್ಡ್ ಬರ್ತ್ ಆಗ್ಬೋದು, ಒಂದು ಬಹಳ ಅನುಕೂಲಕರವಾಗಿರ್ತಕ್ಕಂಥದ್ದು. ನಿಮ್ಮ ರಿಲೇಶನ್ಶಿಪ್ ಡಿಸ್ಟರ್ಬೆನ್ಸ್ ಇದ್ರೆ ಸ್ವಲ್ಪ ಅದನ್ನ ಕ್ಲಿಯರ್ ಮಾಡ್ಕೊಳ್ತಕ್ಕಂಥದ್ದು 2022 ಅನುಕೂಲಕರವಾಗಿರ್ತಕ್ಕಂಥದ್ದು. ಸ್ವಲ್ಪ ಹೋಮ್ ಲೈಫ್ಗೆ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾರು 7ನೇ ತಾರೀಕು, 16, 25ನೇ ತಾರೀಕು ಮಾರ್ಚಲ್ಲಿ ಹುಟ್ಟಿರ್ತಾರೆ, ಮಾರ್ಚ್ ತಿಂಗಳಲ್ಲಿ ಹುಟ್ಟಿರ್ತಾರೆ, ಅವ್ರಿಗೆ ಒಂದು ಬಹಳ ಸಾಧಾರಣವಾಗಿರ್ತಕ್ಕಂಥ ವರ್ಷ ಆಗಿದೆ. ಸಮಾಧಾನಕರ ವರ್ಷ ಆಗಿದೆ. ಯಾವುದು ಹೆಚ್ಚಿಲ್ಲ, ಯಾವುದು ಕಮ್ಮಿ ಇಲ್ಲ, ಎಲ್ಲವೂ ಕೂಡ ಒಂದು ಈಕ್ವಿಲಿಬ್ರಿಯಂ ಸ್ಟೇಟಸ್ ಅಲ್ಲಿ ಹರಿತಾ ಇರುತ್ತೆ. ಜಾಬ್ ಇರ್ಬೋದು, ಸ್ಟೇಬಲ್ ಆಗಿರುತ್ತೆ. ಒಂದು ಹೆಚ್ಚಿಗೆ ಇಲ್ಲ, ಒಂದು ಕಮ್ಮಿ ಇಲ್ಲ. ನಿಮ್ಮ ಆಸೆ ಆಕಾಂಕ್ಷೆಗಳು ಸ್ವಲ್ಪ, ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ರೆ ಇಟ್ಸ್ ನಾಟ್ ದಿ ರೈಟ್ ಇಯರ್. ಕೆಲವು ನೀವು ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಕೂಡ ಅದು ಕೂಡ ರೈಟ್ ಇಯರ್ ಅಲ್ಲ. ಎಲ್ಲವೂ ಕೂಡ ಒಂದೇ ತರ ಹೋಗುತ್ತೆ, ಒಂದೇ ತರ, ಏನೋ ಒಂದು ಕಮ್ಮಿ ಇಲ್ಲ, ಒಂದು ಜಾಸ್ತಿ ಇಲ್ಲ. ಸೊ ನಿಮಗೆ ಒಂಚೂರು ಫ್ರಸ್ಟ್ರೇಷನ್ ಆಗ್ತಕ್ಕಂಥದ್ದು, ಸ್ವಲ್ಪ ಬೇಜಾರಾಗ್ತಕ್ಕಂಥದ್ದು 2022ರಲ್ಲಿ ಕಂಡು ಬರುತ್ತೆ. ಎಲ್ಲವೂ ಕೂಡ ನಾರ್ಮಲ್. ಏನು ಅಪ್ಲೈ ಮಾಡಿದ್ರು ಕೂಡ ಅದು ನಿಧಾನ. ಯಾವುದೋ ಒಂದು ಮಾಡಕ್ ಹೋದ್ರೂ ಕೂಡ ಆ ವಿಚಾರದಲ್ಲಿ ಸ್ವಲ್ಪ ಸ್ಥಗಿತ ಆಗ್ತಕ್ಕಂಥದ್ದು, ಸಾಧಾರಣವಾಗಿ ಕೆಲಸ ಆಗ್ತಕ್ಕಂಥದ್ದು ತೋರಿಸುತ್ತೆ. ಯಾರು 7, 16, 25ನೇ ತಾರೀಕು ಹುಟ್ಟಿರ್ತಾರೆ, ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2022 ಬಿಸಿ ಅಂದ್ರೆ ಹೆವಿ ಬಿಸಿ ಇರ್ತಕ್ಕಂಥದ್ದು. ಹಣಕಾಸು ನಿಮಗೆ ಯಥೇಚ್ಛವಾಗಿ ಬರ್ತಕ್ಕಂಥ ವರ್ಷ ಆಗುತ್ತೆ 2022. ತುಂಬಾ ಚೆನ್ನಾಗಿ ಹಣ ಸಖತ್ತಾಗಿ ಮಾಡಿದ್ವಪ್ಪ, ಹಣ 2022 ಅಂತ ಮಾರ್ಕ್ ಮಾಡ್ಕೊಳ್ಳಿ ಎಲ್ಲಾನು. ಮತ್ತೆ ವಿಶೇಷವಾಗಿ ನಿಮಗೆ ಹೆಸರು ಬರುತ್ತೆ. ಬಹಳ ಜನ ನಿಮಗೆ ಒಂದು ಪ್ರಶಂಸೆ ಕೊಡ್ತಾರೆ, ದಿ ಬೆಸ್ಟ್ ಅಂತ ಕರೀತಾರೆ. ಅನುಕೂಲಕರವಾಗಿರ್ತಕ್ಕಂಥದ್ದು. ಅಲ್ಲಲ್ಲಿ ಸ್ವಲ್ಪ ನಿಮಗೆ ಮನಸ್ಸಿಗೆ ಆಘಾತ ಆಗ್ತಕ್ಕಂಥದ್ದು, ನೋವು ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ. ಆದ್ರೆ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಹಣಕಾಸು ಸ್ವಲ್ಪ ಒಳ್ಳೆ ಒಂದು ಕಾಂಬಿನೇಷನ್ ಅಲ್ಲಿ ಇರ್ತಕ್ಕಂಥದ್ದು. ಯಾರು 7, 16, 25 ಮೇ ತಿಂಗಳಲ್ಲಿ ಹುಟ್ಟಿರೋದವ್ರಿಗೆ ಅನೇಕ ವಿಚಾರಗಳು ಸ್ಥಗಿತ ಆಗುತ್ತೆ 2022. ಪ್ರಾಜೆಕ್ಟ್ಸ್ಗೆಲ್ಲ ನಿಂತೋಗುತ್ತೆ. ಕೆಲವೊಂದ್ಸತಿ ಕೆಲವು ನಿಮ್ಮ ಯೋಜನೆಗಳೆಲ್ಲ ಕೈ ಬಿಡಬೇಕಾಗತ್ತೆ. ಮನೆ ಕಟ್ಟಿರ್ತೀವಿ, ಏನೋ ಒಂದು ಸ್ವಲ್ಪ ಸಮಸ್ಯೆ ಬಂದ್ಬಿಡುತ್ತೆ, ಸ್ವಲ್ಪ ನಿಲ್ತಕ್ಕಂಥದ್ದು. ಏನೋ ಒಂದು ಖರೀದಿ ಮಾಡಬೇಕು, ಅದು ಅಲ್ಲಿಗೆ ನಿಲ್ತಕ್ಕಂಥದ್ದು. ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ, ಅದು ಯಾಕೋ ಸ್ವಲ್ಪ ಸರಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಎಲ್ಲವೂ ಒಂಥರ ಕೊನೆಗೊಳ್ಳೋದು, ಎಂಡಿಂಗ್ ತರ ಆಗ್ತಕ್ಕಂಥದ್ದು. ಬಹಳ ವರ್ಷದಿಂದ ಮಾಡಿರ್ತಕ್ಕಂಥದ್ದು ಎಂಡಿಂಗ್ ಆಗ್ತಕ್ಕಂಥದ್ದು ತೋರಿಸುತ್ತೆ.
ಜಾಬಲ್ಲೂ ಕೂಡ ಏನೋ ಒಂದು ಚೇಂಜ್ ಮಾಡೋಣ, ಯಾಕೋ ಒಂದು ಸ್ವಲ್ಪ ಸಮಾಧಾನ ಇಲ್ಲ, ಆಯಿತು ಏನೋ ಇದು ಇಲ್ಲಿವರೆಗೂ ಮಾಡಿದ್ವಿ, ಇದೊಂಥರ ಫ್ರಸ್ಟ್ರೇಷನ್ ಲೆವೆಲ್ಗೆ ಬರ್ತಕ್ಕಂಥ ಒಂದು ಸಮಯ ಆಗಿದೆ ಅಂತ ಹೇಳಿ ಸ್ವಲ್ಪ ಅದು ನಿಲ್ಲಿಸ್ತಕ್ಕಂಥ ಒಂದು ವಿಚಾರಗಳು ಬರುತ್ತೆ. ಹೊಸ ಹೊಸ ವಿಚಾರಗಳನ್ನ ಆಲೋಚನೆ ಸ್ಟಾರ್ಟ್ ಆಗುತ್ತೆ. ಹೊಸ ವಿಚಾರದ ಆಲೋಚನೆ, ಹೊಸ ಕೆಲಸದ್ದಿರಬೇಕು, ಒಂದು ಹೊಸ ಡಿವಿಯೇಷನ್ ತಗೋಣ, ಇದರಿಂದ ಮನೆ ಚೇಂಜ್ ಇರ್ಬೋದು ಅಥವಾ ಒಂದು ಬಿಸ್ನೆಸ್ ಚೇಂಜ್ ಇರ್ಬೋದು, ಕೆಲಸ ಚೇಂಜ್ ಇರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಚೇಂಜ್ ಆಗ್ತಕ್ಕಂಥದ್ದು, ಸ್ವಲ್ಪ ಇರ್ತಕ್ಕಂಥದ್ದು ಸ್ಟಾಪ್ ಆಗ್ತಕ್ಕಂಥದ್ದು ವಿಶೇಷವಾಗಿ ಆಗ್ತಕ್ಕಂಥದ್ದು ತೋರಿಸುತ್ತೆ. ಸೊ ಯಾರು 7ನೇ ತಾರೀಕು 16 25ನೇ ತಾರೀಕು ಜೂನ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು 2022 ನಿಮಗೆ ಎಕ್ಸೈಟ್ಮೆಂಟ್ ಇಯರ್, ತುಂಬಾನೇ ಎಕ್ಸೈಟ್ಮೆಂಟ್ ಇಯರ್ ಆಗಿರ್ತಕ್ಕಂಥದ್ದು. ತುಂಬಾನೇ ನಿಮಗೆ ಆಶಾವಾದಿ ಅಂತಾರಲ್ಲ, ಆಶಾವಾದಿ ತರ ಕಾಣಿಸ್ತಕ್ಕಂಥದ್ದು. ಹಾಗೇನೆ ಹೊಸ ಕೆಲಸ ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ನೀವು ಯಾವ್ದಾದ್ರು ಒಂದು ಹೊಸ ಪ್ರಾಜೆಕ್ಟ್ ನೀವು ಸ್ಟಾರ್ಟ್ ಮಾಡಿದ್ದಲ್ಲಿ, ಹೊಸ ಮನೆ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಹೊಸ ಹಾಬಿ ಇರ್ಬೋದು, ಬಹಳಷ್ಟು ವರ್ಷಗಳ ಕಾಲ ನಿಮಗೆ ಅದು ಒಳ್ಳೇದು ಮಾಡುತ್ತೆ. ಹಣಕಾಸು ವಿಚಾರದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ, ಎಲ್ಲಾ ವಿಚಾರದಲ್ಲೂ ಕೂಡ ಒಂಥರ ಖುಷಿ, ಎಂಜಾಯ್ಮೆಂಟ್, ಬ್ಯುಸಿ ಇರ್ತಕ್ಕಂಥ ತೋರಿಸುತ್ತೆ. ಯಾರು 7, 16, 25ನೇ ತಾರೀಕು ಹುಟ್ಟಿರ್ತಕ್ಕಂಥದ್ದು ಜುಲೈ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2020, 22 ಸ್ವಲ್ಪ ನಿಮಗೆ ಡಿಪ್ರೆಷನ್ ತರ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ನಿಮಗೆ ಬೇಸರ ತರ್ತಕ್ಕಂಥದ್ದು. ಯಾವ್ದಾದ್ರು ವಿಚಾರ, ಮನೆ ವಿಚಾರ, ಎಜುಕೇಶನ್ ವಿಚಾರ, ಕೆಲಸದ ವಿಚಾರ, ಆ ವರ್ಷ ನಿಮಗೆ ಸಮಾಧಾನ ತರದೇ ಇರತಕ್ಕಂಥದ್ದು ತೋರಿಸುತ್ತೆ. ಹಣ ಖರ್ಚಾಗ್ತಕ್ಕಂಥದ್ದು, ಟೈಮು ಕೂಡ ಬಹಳಷ್ಟು ಕಡೆ ನಾವು ಹೋಗಿದ್ವಿ, ಅದೆಲ್ಲ ಮಾಡ್ತೀವಿ, ಅದಾಗತ್ತೆ ಆಗತ್ತೆ ಆಗತ್ತೆ ಅಂತ ಹೇಳಿ ನಾವು ಅದನ್ನ ಸಮಯ ವ್ಯರ್ಥ ಆಗ್ತಕ್ಕಂಥದ್ದು, ನಿಮಗೆ ಅಲ್ಲಿ ಕೂಡ ನಿಮಗೆ ಸಮಸ್ಯೆ ತಂದು ಕೊಡ್ತಕ್ಕಂಥದ್ದು. ಹಾಗೆ ಸ್ವಲ್ಪ ಮಟ್ಟಿಗೆ ಬೇಸರ ಮತ್ತೆ ಪೇಷನ್ಸ್ ಇಲ್ಲದೆ ಇರತಕ್ಕಂಥ ಒಂದು ವರ್ಷ ಆಗಿದೆ. 2022 ನಿಮಗೆ ಟೆನ್ಷನ್ ಲೈಫ್ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. 7, 16, 25 ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳ ಖುಷಿಯಾಗಿರ್ತಕ್ಕಂಥ ವರ್ಷ 2022. 2022 ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ವರ್ಷ. ಸ್ವಲ್ಪ ಹೆಚ್ಚು ಕಷ್ಟಪಟ್ಟಲ್ಲಿ ಅಧಿಕವಾಗಿರ್ತಕ್ಕಂಥ ಲಾಭ ತೋರಿಸುತ್ತೆ, ಕಮ್ಮಿ ಕಷ್ಟಪಟ್ಟರೆ ಕಮ್ಮಿ ಲಾಭ ಅಂತ ತೋರಿಸುತ್ತೆ. ಹೊಸ ಜನರ ಪರಿಚಯ, ಹೊಸ ವಿಚಾರಗಳನ್ನ ನೀವು ತಗೊಳ್ತೀರಾ. ನೀವು ಏನೋ ಒಂದು ಅನ್ಕೊಂಡಿದ್ದೀರಾ, ಎಜುಕೇಶನ್ ಇಂಥದ್ದು ಮಾಡಬೇಕು ಅಂತ, ಅಂಥದ್ದೆಲ್ಲ ಮಾಡತಕ್ಕಂಥ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ ನಿಮಗೆ ಏರ್ಪಾಟಾಗುತ್ತೆ. ಒಳ್ಳೆಯ ಒಂದು ವರ್ಷ ನಿಮ್ದಾಗಿದೆ. ಯಾರು 7, 16, 25ನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ ಹುಟ್ಟಿರ್ತಾರೆ, ಬಹಳ 2022 ಬಹಳ ಡಿಫಿಕಲ್ಟ್ ವರ್ಷ ಆಗಿರುತ್ತೆ ನಿಮಗೆ. ಸ್ವಲ್ಪ ಎಲ್ಲಾ ರಂಗದಲ್ಲೂ ನಿಮಗೆ ಸ್ವಲ್ಪ ಯಶಸ್ಸು ಕಾಣದೇ ಇರತಕ್ಕಂಥದ್ದು, ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ಹಿನ್ನಡೆ, ಅನೇಕ ಜನರ ಒಡನಾಟದಿಂದ ನಿಮಗೆ ದುಃಖ ತರ್ತಕ್ಕಂಥದ್ದು, ಸ್ವಲ್ಪ ಯಾರೂ ಕೂಡ ನಿಮಗೆ ಒಂದು ಸಪೋರ್ಟ್ ಅಂತ ಏನು ಹೇಳ್ತೀವಿ ಅದು ಬಾರದೇ ಇರತಕ್ಕಂಥದ್ದು, ನಿಷ್ಠೂರುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ಹಿನ್ನಡೆ ಮತ್ತೆ ಅದರಲ್ಲಿ ಬರ್ತಕ್ಕಂಥ ಒಂದು ನೋವು ಎಲ್ಲ ಬಹಳ ಹೆಚ್ಚಾಗಿರುತ್ತೆ. 2022 ಸ್ವಲ್ಪ ಬಹಳ ಸಾಧಾರಣವಾಗಿರ್ತಕ್ಕಂಥದ್ದು, ಅಷ್ಟೇನು ನಿಮಗೆ ಫಲವನ್ನು ತಂದು ಕೊಡಲ್ಲ. ಯಾರು 7ನೇ ತಾರೀಕು 16, 25 ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿರ್ತಾರೆ, ನಿಮಗೆ ಒಂದು ಹೊಸತನ, ಹೊಸ ಚೇತನ ಬರ್ತಕ್ಕಂಥದ್ದು. 2022 ಎಕ್ಸಲೆಂಟ್ ಆಗಿರುತ್ತೆ, ತುಂಬಾ ಬ್ಯುಸಿ ಆಗಿರ್ತೀರ, ತುಂಬಾನೇ ಹೊಸ ಕೆಲಸ, ಹೊಸ ವಿಚಾರ, ಒಂದು ಎಕ್ಸೈಟ್ಮೆಂಟ್ ಆಗಿರ್ತಕ್ಕಂಥ ಒಂದು ಸಮಯ ಆಗುತ್ತೆ. ಸೊ ಬಹಳ ಒಂದು ಯಾವ್ಯಾವ್ದು ಕೆಲಸ ಆಗಿಲ್ವೋ ಅವೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಕೆಲಸ ಮುಗಿತಕ್ಕಂಥದ್ದು. ಹಾಗೆ ಬದಲಾವಣೆ ಬಹಳಷ್ಟು ನಿಮಗೆ ಮುಂದಿನ ವರ್ಷ ಕಂಡು ಬರುತ್ತೆ. ಅದು ಎಜುಕೇಶನ್ ಇರ್ಬೋದು, ಜಾಬ್ ಅಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ಮನೆ ವಾತಾವರಣದಲ್ಲಿ ಇರ್ಬೋದು, ಬಹಳಷ್ಟು ಚೇಂಜಸ್ ನಿಮಗೆ ಕಂಡು ಬರುತ್ತೆ. ಬಟ್ ಹಣನೂ ಬರುತ್ತೆ, ಎಕ್ಸೈಟ್ಮೆಂಟ್, ಒಳ್ಳೆ ಒಂದು ವರ್ಷ ನಿಮ್ಗಾಗುತ್ತೆ. ಸೊ ಹಾಗೆ ಯಾರು 7, 16, 25 ನವೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ನಿಮಗೆ ಆಚೆ ಸೊಸೈಟಿಗಿನ ನಿಮಗೆ ಫ್ಯಾಮಿಲಿಯಲ್ಲಿ ನಿಮಗೆ ಹೆಚ್ಚು ಸಂತೋಷ ತೋರಿಸುತ್ತೆ. ಫ್ಯಾಮಿಲಿಯಲ್ಲಿ ನಾನು ಹೆಚ್ಚು ತೊಡಗಬೇಕು, ಸ್ವಲ್ಪ ರಿಲೇಷನ್ಸ್ ಬೆಳೆಸ್ಕೋಬೇಕು, ರಿಲೇಟಿವ್ಸ್ನ ನಾವು ಮೀಟ್ ಮಾಡಬೇಕು, ಹೋಗಬೇಕು, ಊರಿಗೆ ಹೋಗ್ಬೇಕು, ಬರಬೇಕು
ಅನ್ನೋ ಒಂದು ವರ್ಷ 2020-22. ಮನೆ ಕಡೆ ನಾನು ನೋಡ್ಕೊಂಡಿರಲಿಲ್ಲ ಇಷ್ಟು ವರ್ಷ, ಈಗ ಮನೆ ಕಡೆನೇ ಜಾಸ್ತಿ ಹೆಚ್ಚಾಗಿ ನೋಡ್ಕೊಳ್ಳೋಣ ಅಂತ ಹೇಳಿ ಬಂದಿರತಕ್ಕಂಥ ವರ್ಷ. ತುಂಬಾ ಎಕ್ಸೈಟ್ಮೆಂಟ್ ಇರ್ತಕ್ಕಂಥದ್ದು, ಹೊಸ ರಿಲೇಟಿವ್ಸ್ನ ಮೀಟ್ ಮಾಡ್ತಕ್ಕಂಥದ್ದು, ನಿಮಗೆ ಆನಂದ ಕೊಡ್ತಕ್ಕಂಥದ್ದು, ಫಂಕ್ಷನ್ಗಳಿಗೆ ಹೋಗ್ತಕ್ಕಂಥದ್ದು, ಎಲ್ಲರ ಮನೆಗೆ ಹೋಗಿ ಖುಷಿಯಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಮದುವೆ ವಿಚಾರದಲ್ಲೂ ಕೂಡ ನಿಮಗೆ ಒಂದು ಒಳ್ಳೆ ಸುದ್ದಿ ಬರ್ತಕ್ಕಂಥದ್ದು, ಸಮಸ್ಯೆ ಇದ್ರೂ ಕೂಡ ಮದುವೆಯಲ್ಲಿ ಸ್ವಲ್ಪ ಸರೋಗ್ತಕ್ಕಂಥದ್ದು ಅಥವಾ ಅದನ್ನ ಬಿಟ್ಟು ಇನ್ನೊಂದು ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ 2020-22 ಬಹಳ ಖುಷಿಯಾಗಿರ್ತಕ್ಕಂಥದ್ದು, ಫ್ಯಾಮಿಲಿ ಓರಿಯೆಂಟೆಡ್ ವರ್ಷ ಆಗಿರುತ್ತೆ. 7, 16, 25 ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ವರ್ಷ. ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ ನಿಮಗೆ ಸಮಾಧಾನ ಆಗದೆ ಇರತಕ್ಕಂಥದ್ದು, ಒಂಟಿತನ ಕಾಡ್ತಕ್ಕಂಥದ್ದು, ಎಲ್ಲವೂ ನೀವೇ ಮಾಡ್ಕೊಳ್ತಕ್ಕಂಥದ್ದು, ಯಾರೂ ಸಹಾಯಕ್ಕೆ ಬರದೇ ಇರತಕ್ಕಂಥದ್ದು, ಎಲ್ಲ ದೂರ ಆಗಿರ್ತಕ್ಕಂಥ ಒಂದು ಭಾವನೆ ಆಗ್ತಕ್ಕಂಥದ್ದು, ಯಾರನ್ನು ಕೇಳಿದ್ರು ಕೂಡ ನಿಮಗೆ ಅಲ್ಲಿ ಸಹಾಯ ಬರದೇ ಇರತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ನಿಮಗೆ ದುಃಖ ತರ್ತಕ್ಕಂಥ ವರ್ಷ, ಡಿಪ್ರೆಷನ್ ತರ್ತಕ್ಕಂಥದ್ದು, ಸಾಫ್ಟ್ ತರ್ತಕ್ಕಂಥದ್ದು ವರ್ಷ ಆಗಿದೆ. ಇಷ್ಟು 7, 16, 25ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು. ಮುಂದಿನ ಒಂದು ಡೇಟ್ ಆಫ್ ಬರ್ತ್ ತಗೊಳ್ಳೋಣ. 8, 17, 26 ಹುಟ್ಟಿರ್ತಕ್ಕಂಥವ್ರು. 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಹುಟ್ಟಿರ್ತಕ್ಕಂಥ ಜನವರಿಲಿ ಯಾರು ಹುಟ್ಟಿದ್ದಾರೆ, 8ನೇ ತಾರೀಕು, 17ನೇ ತಾರೀಕು ಮತ್ತೆ 26ನೇ ತಾರೀಕು, 8, 17, 26 ಸೀರೀಸ್ ಆಫ್ 8 ಅಂತ ಕರಿತೀವಿ. ಇಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಜನವರಿ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು 2020-22 ತುಂಬಾ ಒಳ್ಳೆಯ ವಿಚಾರ. ವೆಕೇಶನ್ಸ್ ಜಾಸ್ತಿ ಆಗುತ್ತೆ ನಿಮಗೆ, ಅಂದ್ರೆ ತುಂಬಾ ಕಡೆ ಫ್ಯಾಮಿಲಿ ಜೊತೆ ಅಲ್ಲಿ ಇಲ್ಲಿ ಟೂರಿಂಗ್ ಅಂತ ಹೇಳ್ತೀವಲ್ಲ, ತುಂಬಾನೇ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಫ್ಯಾಮಿಲಿ ಲೈಫ್ಗೆ ಹೆಚ್ಚು ಟೈಮ್ ಕೊಡ್ತಕ್ಕಂಥದ್ದು. ಕೆಲಸದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಅಡಚಣೆ ಇರುತ್ತೆ, ಆದರೆ ಫ್ಯಾಮಿಲಿ ಬಹಳ ಖುಷಿಯಾಗಿರ್ತಕ್ಕಂಥದ್ದು. ಕೆಲಸ ಬಿಟ್ಟು ನೀವು ಫ್ಯಾಮಿಲಿ ಬಿಸ್ನೆಸ್ ಏನಾದ್ರು ಮಾಡಬೇಕು ಅಂತಂದ್ರೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಮಯ. ಬಹಳ ಒಂದು ನಿಮಗೆ ಸಪೋರ್ಟ್ ಸಿಗುತ್ತೆ, ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು. ಏನಾದ್ರು ಮದುವೆ ವಿಚಾರದಲ್ಲಿ ನೋಡಬೇಕು ಅಂದ್ರೆ ಮದುವೆ ವಿಚಾರ ಆಗ್ತಕ್ಕಂಥದ್ದು, ಹೊಸ ಸಂಬಂಧಗಳು ನಿಮಗೆ ಬರ್ತಕ್ಕಂಥದ್ದು, ಬಹಳ ಅನುಕೂಲಕರವಾಗಿರ್ತಕ್ಕಂಥ ವರ್ಷ ಆಗಿದೆ. ಹಾಗೆ ಯಾರು 8, 17, 26ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಫೆಬ್ರವರಿ ತಿಂಗಳು ತಗೋಣ. ಫೆಬ್ರವರಿ ತಿಂಗಳಲ್ಲಿ ತಗೊಂಡಾಗ ಸ್ವಲ್ಪ ನಿಮಗೆ ಸಾಧಾರಣವಾಗಿರ್ತಕ್ಕಂಥ ಒಂದು ವರ್ಷ ಆಗಿದೆ. ಸಮಾಧಾನ ಇಲ್ಲದೆ ಇರತಕ್ಕಂಥ ವರ್ಷ ಆಗಿದೆ. ನಿಮಗೆ ಏನ್ ಕೆಲಸ ಮಾಡೋಕ್ಕೂ ಕೂಡ ಮನಸ್ಸು ಇಲ್ಲದೆ ಇರತಕ್ಕಂಥದ್ದು 2022. ಡಿಪ್ರೆಷನ್ ಇರ್ತಕ್ಕಂಥದ್ದು, ಉತ್ಸಾಹ ಇಲ್ಲದೆ ಇರತಕ್ಕಂಥದ್ದು, ಏನ್ ಮಾಡಿದ್ರು ಕೂಡ ಸ್ವಲ್ಪ ನಿಮಗೆ ಡಿಲೇ ಆಗ್ತಕ್ಕಂಥದ್ದು, ಎಲ್ಲವೂ ಕೂಡ ನಿಮಗೆ ಒಂದು ರೀತಿಯ ಫ್ರಸ್ಟ್ರೇಷನ್ ವರ್ಷ ಅಂತ ಸ್ವಲ್ಪ ಮಟ್ಟಿಗೆ ಹೇಳ್ಬೋದು. ಸೊ ಹಾಗೆ 8, 17, 26 ಮಾರ್ಚ್ ತಿಂಗಳು ಹೋಗೋಣ. ಮಾರ್ಚ್ ತಿಂಗಳು ಹುಟ್ಟಿರ್ತಕ್ಕಂಥವ್ರಿಗೆ ಯಥೇಚ್ಛವಾಗಿ ದುಡ್ಡು ಬರ್ತಕ್ಕಂಥ ವರ್ಷ, ಮನಿ ಟೈಮ್ ಅಂತ ಕರಿತೀವಿ. 2022 ನಿಮಗೆ ಮನಿ ಟೈಮ್ ಬರ್ತಕ್ಕಂಥದ್ದು. ಮತ್ತೆ ಕೆಲಸದಲ್ಲಿರೋರಿಗೆ ನಿಮಗೆ ಪ್ರಶಂಸೆ ಬರ್ತಕ್ಕಂಥದ್ದು, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ನಿಮಗೆ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು, ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ವರ್ಷ ಆಗಿದೆ. ಮನೆ ವಾತಾವರಣದಲ್ಲಿ ಸ್ವಲ್ಪ ಸಮಸ್ಯೆ ಇದ್ರೂ ಕೂಡ ಆಚೆ ವಾತಾವರಣ ಎಕ್ಸಲೆಂಟ್ ಆಗಿರುತ್ತೆ. ನಿಮಗೆ ಕಷ್ಟಗಳು ಬಂದರೂ ಕೂಡ ಅದನ್ನ ನಿಭಾಯಿಸಿ ಅದನ್ನ ಗೆಲ್ತಕ್ಕಂಥ ಶಕ್ತಿ ಮತ್ತೆ ಅದರಿಂದ ಆದಾಯ ಎಲ್ಲವೂ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಸೊ ಯಾರು 8, 17, 26ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದ್ದಾರೆ 2020-22 ಏನೋ ಒಂಥರ ನನಗೆ ಏನೋ ಒಂದು ಎಂಡ್ ಆಗ್ಬಿಟ್ಟಿದೆ, ನಂದು ಏನೋ ಒಂದು ಕೆಲಸ ಕಾರ್ಯಗಳೆಲ್ಲ ಇದೇನೋ ಸ್ಟಾಪ್ ಆಗ್ಬಿಟ್ಟಿದೆ, ಯಾವುದೂ ಹೊಸದು ಬರ್ತಾ ಇಲ್ಲ, ಚೇಂಜ್ ಮಾಡಬೇಕಾ, ಇದನ್ನ ಈ ಒಂದು ಲೈನ್ ನಾನು ಚೇಂಜ್ ಮಾಡಬೇಕಾ, ಬೇರೆ ಕಡೆ ಹೋಗ್ಬೇಕಾ ಮಾಡಬೇಕಾ ಅನ್ನೋ ಒಂದು ಆತಂಕದಲ್ಲಿರ್ತೀರ. ಕೆಲವು ವಿಚಾರಗಳು ನಿಮಗೆ ಬಹಳಷ್ಟು ಬಾಧೆ ಕೊಡ್ತಕ್ಕಂಥದ್ದೆಲ್ಲ ಬಿಟ್ಟು ಹೋಗ್ತಕ್ಕಂಥದ್ದು 2020-22 ಅನುಕೂಲ ಆಗುತ್ತೆ. ಆಕ್ಚುಲಿ 2022 ಈ ಒಂದು ಹೇಳ್ತಕ್ಕಂಥದ್ದು ಬಹಳ ಅನುಕೂಲ ಆಗಿರ್ತಕ್ಕಂಥದ್ದು. ಹೊಸ ವಿಚಾರಕ್ಕೆ ಹೊಸ ಒಂದು ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಆಲೋಚನೆ ಇರ್ಬೋದು, ಮನೆ ವಿಚಾರ ಇರ್ಬೋದು, ಎಲ್ಲ ವಿಚಾರ ಕೂಡ ಒಂದು ಹೊಸ ಪ್ರಾಜೆಕ್ಟ್ ಮಾಡೋಣ ಅನ್ನೋ ಒಂದು ಆಲೋಚನೆ ಬಹಳ ಶಕ್ತಿಶಾಲಿಯಾಗಿ ಬರ್ತಕ್ಕಂಥದ್ದು ತೋರಿಸುತ್ತೆ. ಅನುಕೂಲಕರವಾಗಿರ್ತಕ್ಕಂಥದ್ದು ಕೊನೆಯ 3 ತಿಂಗಳು ಇರ್ತಕ್ಕಂಥದ್ದು, ಮುಂದಿನ ವರ್ಷ ಕೊನೆಯ 3 ತಿಂಗಳು ಅನುಕೂಲ ಆಗ್ತಕ್ಕಂಥದ್ದು ತೋರಿಸುತ್ತೆ.
ಸೊ ಯಾರು 8, 17, 26ನೇ ತಾರೀಕು ಹುಟ್ಟಿರ್ತಕ್ಕಂಥ ಮೇ ತಿಂಗಳು ತಗೋಣ. ಮೇ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎಲ್ಲ ಹೊಸತನ, ಹಿಂದೆಂದೂ ಕಾಣದೇ ಇರತಕ್ಕಂಥ ಹೊಸ ವಿಚಾರ ನಿಮ್ಗೆ ಬರುತ್ತೆ. ನಿಮ್ಮ ಲೈಫಲ್ಲಿ ಮಾರ್ಕಿಂಗ್ಸ್ ಆಗಬೇಕು. ನಿಮ್ಮ ಲೈಫಲ್ಲಿ ಈ ಒಂದು ವರ್ಷ ನನಗೆ ಮೊದಲುಗೊಂಡಿರ್ತಕ್ಕಂಥ ಒಂದು ಮಾರ್ಕಿಂಗ್ ಆಗ್ತಕ್ಕಂಥ ತೋರಿಸುತ್ತೆ. ಹೊಸ ಪ್ರಾಜೆಕ್ಟ್ಸ್ ಮಾಡೋದು, ಹೊಸ ಕೆಲಸ, ಯಾವುದೇ ರಂಗದಲ್ಲಿರಿ, ನೀವು ಕೃಷಿಲಿರಿ, ಬಿಸ್ನೆಸ್ಸಲ್ಲಿರಿ, ನೀವು ಯಾವುದೋ ಒಂದು ಕಿರಾಣಿ ಅಂಗಡಿಲಿರಿ, ಒಂದು ವ್ಯಾಪಾರ ಮಾಡ್ತಾ ಇರಿ, ನಿಮ್ಗೇನೋ ಹೊಸತನ, ಹೊಸ ಚೇಂಜ್, ನ್ಯೂನೆಸ್ ಅಂತ ಕರಿತೀವಿ. ಪ್ರತಿಯೊಂದು ನ್ಯೂನೆಸ್ ಬರ್ತಕ್ಕಂಥದ್ದು. ಅದು ನೀವು ಹೆಚ್ಚು ವರ್ಷಗಳ ಕಾಲ ಅದನ್ನ ಕಂಟಿನ್ಯೂ ಮಾಡ್ತಕ್ಕಂಥ ವರ್ಷ 2020-22 ನಿಮಗೆ ಆಗಬರುತ್ತೆ. ಯಾವುದೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಿಮಗೆ ಹೆಚ್ಚು ದಿನ ಬಾಳಿಕೆ ಬರ್ತಕ್ಕಂಥದ್ದು. ನೀವು ಯಾವುದೋ ಪದಾರ್ಥ ತಗೊಂಡ್ರು ಅಷ್ಟೇ, ಒಂದು ಮನೆ ಕಟ್ಟಿದ್ರು ಅಷ್ಟೇ, ಒಂದು ಸಂಬಂಧಗಳು ಮಾಡ್ಕೊಂಡ್ರು ಅಷ್ಟೇ, ಒಂದು ಲಾಂಗ್ ಟರ್ಮ್ ಆ ಒಂದು ಸಂಬಂಧ ಉಳಿತಕ್ಕಂಥ ಒಂದು ವಿಚಾರ ತೋರಿಸ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ವರ್ಷ. 8, 17, 26ನೇ ತಾರೀಕು ಹುಟ್ಟಿರ್ತಕ್ಕಂಥ ಜೂನ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು, 8ನೇ ತಾರೀಕು ಹಾಗೆ 17ನೇ ತಾರೀಕು ಮತ್ತೆ 26ನೇ ತಾರೀಕು ಜೂನ್ ತಿಂಗಳಲ್ಲಿ 2022 ನಿಮಗೆ ದುಃಖವನ್ನು ತರತಕ್ಕಂಥ ವರ್ಷ ಆಗಿದೆ. ಮಾನಸಿಕವಾಗಿ ಸಮಸ್ಯೆ, ಯಾರನ್ನಾರು ಕಳ್ಕೊಂಡು ಸಮಸ್ಯೆ ಬರ್ತಕ್ಕಂಥದ್ದು, ಯಾರ ಜೊತೆನಾದ್ರೂ ನೀವು ವ್ಯಾಜ್ಯ ಮಾಡಿ ಸಮಸ್ಯೆ ತರ್ತಕ್ಕಂಥದ್ದು, ಯಾರೋ ನಿಮಗೆ ಮೋಸ ಮಾಡಿ ನಿಮಗೆ ದುಃಖ ತರ್ತಕ್ಕಂಥದ್ದು, ಸ್ವಲ್ಪ ಅಷ್ಟು ಸಮಂಜಸವಾಗಿಲ್ಲ. ಸ್ವಲ್ಪ ಡಿಪ್ರೆಷನ್ ಟೈಮ್ ವರ್ಷ. ಯಾವುದೇ ರೀತಿ ನಿಮಗೆ ಅನುಕೂಲಕರ ಆಗಿರ್ತಕ್ಕಂಥದ್ದು ಕಂಡು ಬರಲ್ಲ. ಹಾಗೆ ನಿಮಗೆ ಯಾರಿಗಾರು ದುಡ್ಡು ಕೊಟ್ಟು ಮೋಸ ಆಗ್ತಕ್ಕಂಥದ್ದು, ಸಮಯ ವ್ಯರ್ಥ ಆಗ್ತಕ್ಕಂಥದ್ದು, ನಿಮ್ಮ ಯಾರಿಗೋ ಒಬ್ರಿಗೆ ಹೋದ್ವಿ, ಏನೋ ಸಹಾಯ ಮಾಡೋಣ ಅಂತ ಹೋದ್ವಿ, ಎಲ್ಲವೂ ಇಷ್ಟು ದಿವಸ ಅವ್ರಿಗೆ ಮಾಡಿದೆ, ಒಂದು ಕೃತಜ್ಞತೆ ಇಲ್ಲ ಅಂತಕ್ಕಂಥ ಒಂದು ಭಾವನೆ ನಿಮಗೆ ಬಹಳಷ್ಟು ಒಂದು ನೋವು ತಂದು ಕೊಡ್ತಕ್ಕಂಥ ವರ್ಷ 2020-22. ಸ್ವಲ್ಪ ಸೈಲೆನ್ಸ್, ಪೇಷನ್ಸ್ ಇದ್ರೆ ಸ್ವಲ್ಪ ಅಷ್ಟೇ ಏನು ನಿಮಗೆ ಸಮಸ್ಯೆ ಆಗಲ್ಲ. ಇದೇನಕ್ಕೆ ಈ ತರ ಹೇಳ್ತೀವಿ ಅಂದ್ರೆ ಮೈಂಡ್ ಪ್ರಿಪೇರ್ ಆಗುತ್ತೆ. ಇದೆಲ್ಲ ಹೇಳೋದ್ರಿಂದ ನಮ್ಗೆ ಅನುಕೂಲ ಏನು ಅಂತಂದ್ರೆ ಮೈಂಡ್ ಪ್ರಿಪೇರ್. ಯಾವಾಗ ನಮ್ಮ ಮೈಂಡ್ ಇದಕ್ಕೆ ಈ ತರ ಬರ್ತಾ ಇದೆ, ಲೆಟ್ ಅಸ್ ಪ್ರಿಪೇರ್ ಫಾರ್ ಇಟ್ ಅಂತಂದ್ರೆ ವಿಲ್ ಬಿ ಹ್ಯಾಪಿ. ಸೊ ದಟ್ ಈಸ್ ವಾಟ್ ನಮ್ಮ ಯಾವುದೇ ಒಂದು ಅಕಲ್ಟ್ ಸೈನ್ಸಸ್ ಅಂತ ಕರಿತೀವಿ, ಹೆಲ್ಪ್ ಆಗುತ್ತೆ. ಯಾರು 8, 17, 26ನೇ ತಾರೀಕು ಹುಟ್ಟಿರ್ತಕ್ಕಂಥ ಜುಲೈ ತಿಂಗಳಲ್ಲಿ ಹುಟ್ಟಿದ್ದಾರೆ, ಬಹಳ ಎಂತೂಸಿಯಾಸಮ್ ಆಗಿರ್ತಕ್ಕಂಥದ್ದು, ಖುಷಿನೋ ಖುಷಿ, ಹೋಗೋದು ಅಲ್ಲಿ ಎಂಜಾಯ್ ಮಾಡೋದು, ಎಂಜಾಯ್ಮೆಂಟ್ ಇಯರ್ ಅಂತ ಹೇಳ್ಬೋದು. ಹಣಕಾಸು ಬರ್ತಕ್ಕಂಥ ವರ್ಷ ಆಗಿದೆ. ಎಲ್ಲವೂ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು. ಎಂಜಾಯ್ಮೆಂಟ್, ಹಣನೂ ಬರುತ್ತೆ, ಹಣ ಖರ್ಚು ಮಾಡ್ತೀವಿ, ಹೊಸ ಬಟ್ಟೆ, ಹೊಸ ಒಂದು ವಾಹನ ಇರ್ಬೋದು, ಎಲ್ಲವೂ ಏನ್ ಸಿಗುತ್ತೋ ಅವರವ್ರ ಕರ್ಮದ ಪ್ರಕಾರ ಏನೇನು ಸಿಗುತ್ತೋ ಮ್ಯಾಕ್ಸಿಮಮ್ ಎಂಜಾಯ್ಮೆಂಟ್ ಆಗ್ತಕ್ಕಂಥ ವರ್ಷ 2022. ಯಾರು 8, 17, 26ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರ್ತಾರೆ, 2022 ವೆರಿ ಬ್ಯಾಡ್. ಸಾಕಷ್ಟು ಕಷ್ಟ ಬರ್ತಕ್ಕಂಥ ತೋರಿಸುತ್ತೆ, ನಷ್ಟಗಳಾಗ್ತಕ್ಕಂಥ ತೋರಿಸುತ್ತೆ, ಅಡಚಣೆಗಳು ಜಾಸ್ತಿ, ನಿಷ್ಠೂರುಗಳು ಜಾಸ್ತಿ, ಗಲಾಟೆಗಳು ಜಾಸ್ತಿ, ವ್ಯಾಜ್ಯಗಳಿಗೆ ತಿರುಗ್ತಕ್ಕಂಥದ್ದು, ತುಂಬಾನೇ ನಿಮಗೆ ಭಯದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ. ಏನ್ ಮಾಡಕ್ ಹೋದ್ರೂ ಕೈ ಕಟ್ಟಾಗ್ತಂಗೆ ಆಗುತ್ತೆ. ದುಡ್ಡು ವಿಚಾರದಲ್ಲಿ, ಎಲ್ಲಾ ವಿಚಾರದಲ್ಲೂ ನಿಮಗೆ ಸ್ವಲ್ಪ ಅನುಕೂಲಕರ ಆಗದೇ ಇರತಕ್ಕಂಥ ಒಂದು ವರ್ಷ ಆಗಿದೆ. ಸೊ ಹಾಗೆ ಯಾರು 8, 17, 26ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದಾರೆ, ನಿಮಗೆ ಒಂಥರ ಏನೋ ಒಂದು ಹೊಸ ಜೀವನ 2020-22. ಹಿಂದೆ ಆಗಿರ್ತಕ್ಕಂಥ ಸಮಸ್ಯೆಗೆಲ್ಲ ಕೂಡ ಅದಕ್ಕೊಂದು ಏನಂತಾರೆ ಒಂದು ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಮುಂದಿನ ವರ್ಷ ಏನು ಮಾಡಬೇಕು ಅನ್ನೋ ಒಂದು ದಾರಿ, ಬದಲಾವಣೆಯ ಒಂದು ದಾರಿ. ಫ್ರೆಂಡ್ಸ್ ಜಾಸ್ತಿ ಆಗ್ತಾರೆ, ಹೊಸ ವಿಚಾರಗಳು ನಿಮಗೆ ಬರ್ತಕ್ಕಂಥದ್ದು, ಫ್ರೆಂಡ್ಸ್ ಇಂದ ಲಾಭ ಆಗ್ತಕ್ಕಂಥದ್ದು, ಸ್ನೇಹಿತರಿಂದ, ರಿಲೇಷನ್ಸ್ ಇಂದ ಎಲ್ಲವೂ ಕೂಡ ಒಂದು ಏನೋ ಒಂದು ಖುಷಿ ಆಗ್ತಕ್ಕಂಥದ್ದು. ಎನಿ ಟೈಮ್ ನೀವು ಬಿಸಿ ಇರ್ತೀರಾ, ಬಿಸಿ ಇರ್ತಕ್ಕಂಥದ್ದು. ಹಣವೂ ಜಾಸ್ತಿ ಬರುತ್ತೆ. ಎಲ್ಲವೂ ಕೂಡ ನಿಮಗೆ ಬದಲಾವಣೆ ಆಗಿ ಒಳ್ಳೆ ಒಂದು ವರ್ಷ 2022 ಆಗಿರ್ತಕ್ಕಂಥದ್ದು. 8, 17, 26 ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದ್ರೆ, 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಅಕ್ಟೋಬರ್ ಅಲ್ಲಿ ಹುಟ್ಟಿದ್ರೆ ಮುಂದಿನ ವರ್ಷ ನಿಮಗೆ ಫ್ಯಾಮಿಲಿ ಲೈಫ್ ಸ್ವಲ್ಪ ನೀವು ಫೋಕಸ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ. ಫ್ಯಾಮಿಲಿ ಮೇಲೆ ನೀವು ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಅಥವಾ ಫ್ಯಾಮಿಲಿಯಿಂದ ನಿಮಗೆ ಫೋಕಸ್ ಮಾಡಬೇಕು ಅನ್ನೋ ಒಂದು ಆಸೆ ಹುಟ್ಟತಕ್ಕಂಥದ್ದು. ಮನೆಗೆ ಏನಾದ್ರು ಮಾಡಬೇಕು, ಇಷ್ಟು ದಿವಸ ನಾನು ಆಚೆ ಖರ್ಚು ಮಾಡಿದ್ದೆ, ಅದಕ್ಕೆ ಖರ್ಚು ಮಾಡಿದ್ದೆ, ಇದಕ್ಕೆ ಖರ್ಚು ಮಾಡಿದ್ದೆ, ಏನೋ ಒಂದು ಬದಲಾವಣೆ ಬಂತು ಅಂತ ಫ್ರೆಂಡ್ಸ್ಗೆಲ್ಲ ಹಾಕಿದ್ದೆ, ಈಗ ಮನೆಗೆ ನಾನು ಮಾಡಬೇಕು, ಮನೆಗೆ ಅದು ಮಾಡಬೇಕು, ಇದು ಮಾಡಬೇಕು, ಫ್ಯಾಮಿಲಿ ನೋಡ್ಕೋಬೇಕು ಅಂತ ಹೇಳಿ ಹೆಚ್ಚು ಫ್ಯಾಮಿಲಿ ಟೈಮ್ 2020-22
ಹಣಕಾಸು ಚೆನ್ನಾಗಿ ಬರುತ್ತೆ. ಬಹಳಷ್ಟು ಕಡೆ ಓಡಾಡ್ತೀರಾ, ಎಲ್ಲ ಕಡೆ ಫ್ಯಾಮಿಲಿ ಜೊತೆ ಟೂರಿಂಗ್ ಮಾಡ್ತೀರಾ. ಎಲ್ಲವೂ ಕೂಡ ನಿಮಗೆ ಹೆಲ್ಪಿಂಗ್ ನೇಚರು, ಫ್ಯಾಮಿಲಿಯಿಂದನೂ ನಿಮಗೆ ಸಪೋರ್ಟ್ ಸಿಗ್ತಕ್ಕಂಥದ್ದು. ಮದುವೆ ವಿಚಾರದಲ್ಲೂ ಕೂಡ ನಿಮ್ಗೆ ಸಪೋರ್ಟು, ಮದುವೆಯಲ್ಲೂ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು. ರಿಲೇಟಿವ್ಸ್ ಅಲ್ಲೂ ಕೂಡ ನಿಮಗೆ ಒಳ್ಳೆ ಒಂದು ಪ್ರಶಂಸೆ ಬರ್ತಕ್ಕಂಥದ್ದು, ಮೀಟ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. 8, 17, 26ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2020-22 ನಿಮಗೆ ಅನಾನುಕೂಲವಾಗಿರ್ತಕ್ಕಂಥ ವರ್ಷ. ಯಾರು ಏನು ಕೇಳಿದ್ರು ಕೂಡ ಕೆಲಸ ಆಗದೆ ಇರತಕ್ಕಂಥದ್ದು, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಹಣ ಬರದೇ ಇರತಕ್ಕಂಥದ್ದು, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕೆಲಸ ಅಲ್ಲಿಗೆ ಸುಮಾರಾಗಿ ನಡೀತಾ ಇರತಕ್ಕಂಥದ್ದು, ಹೆಚ್ಚು ಪ್ರಯತ್ನ ಕಮ್ಮಿ ಲಾಭ ಆಗ್ತಕ್ಕಂಥದ್ದು. ಫ್ಯಾಮಿಲಿ ಲೈಫಲ್ಲೂ ಕೂಡ ಸಮಸ್ಯೆ, ಒಂದು ರೀತಿ ಸಮಾಧಾನ ಇಲ್ಲ. ಆಚೆ ಪಬ್ಲಿಕ್ ಲೈಫಲ್ಲಿ ಕೆಲಸದ ವಿಚಾರದಲ್ಲಿ ಅಲ್ಲೂ ಕೂಡ ನಿಮಗೆ ಅಸಮಾಧಾನ ಬರ್ತಕ್ಕಂಥದ್ದು. ಸ್ವಲ್ಪ ಸಾಧಾರಣವಾಗಿ ಹೋಗುತ್ತೆ. ಒಂಟಿತನ ಬರ್ತಕ್ಕಂಥದ್ದು, ಒಂಟಿತನದ ಕಾಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗುತ್ತೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಕ್ವೈಟ್ ಮತ್ತೆ ಕಾಮ್ ಮತ್ತೆ ಸಾಫ್ಟ್ ವರ್ಷ ಅಂತ ಹೇಳ್ಬೋದು. ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗದೆ ಇರತಕ್ಕಂಥ ವರ್ಷ ಆಗಿದೆ. ಹಾಗೆ 2020-22 8, 17, 26 ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿದ್ರೆ, 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಡಿಸೆಂಬರ್ ಹುಟ್ಟಿರ್ತಕ್ಕಂಥವ್ರಿಗೆ ದುಡ್ಡು ಬರ್ತಕ್ಕಂಥ ವರ್ಷ. 2020-22 ಅನೇಕ ಮೂಲಗಳಿಂದ ನಿಮಗೆ ಹಣ ಬರ್ತಕ್ಕಂಥದ್ದು, ತುಂಬ ಬ್ಯುಸಿಯಾಗಿರ್ತಕ್ಕಂಥದ್ದು. ಹಾಗೆ ನಿಮಗೆ ಹೊಸ ಒಂದು ಕೆಲಸದ ಪರಿಚಯ, ಹೊಸ ಬಿಸ್ನೆಸ್ ಬದಲಾವಣೆ, ಬಿಸ್ನೆಸ್ಸಲ್ಲಿ ಅಥವಾ ಕೆಲಸದಲ್ಲಿ ಬದಲಾವಣೆ, ಅಲ್ಲಿಂದ ಲಾಭ, ಅಲ್ಲಿಂದ ನಿಮಗೆ ಒಂದು ಪ್ರಶಂಸೆನೂ ಬರ್ತಕ್ಕಂಥದ್ದು, ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು. ಫ್ಯಾಮಿಲಿ ಲೈಫಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಬಟ್ ಆದರೆ ಪಬ್ಲಿಕ್ ಲೈಫು, ಔಟ್ಸೈಡ್ ಲೈಫು ನಿಮಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥದ್ದು, ಎಂಜಾಯ್ಮೆಂಟ್ ಮಾಡ್ತಕ್ಕಂಥದ್ದು, ಹಣ ಬರ್ತಕ್ಕಂಥದ್ದು ವಿಶೇಷವಾಗಿ ತೋರಿಸುತ್ತೆ. ಇನ್ನು 9 ಸೀರೀಸ್ ಒಂದು ಮುಗಿಸೋಣ. ಆ 9 ಸೀರೀಸ್ ಮುಗಿಸೋಕ್ಕಿಂತ ಮುಂಚೆ ಒಂದು ಬ್ರೇಕ್ ಹೋಗಿ ಬರೋಣ. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರೂಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ, ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 9513577337. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ವೆಲ್ಕಮ್ ಬ್ಯಾಕ್. 9 ಸೀರೀಸ್ ನೋಡೋಣ. 9 ಸೀರೀಸ್ ಇರ್ತಕ್ಕಂಥದ್ದು ಯಾರು 9, 18, 27ನೇ ತಾರೀಕು ಜನವರಿ ತಿಂಗಳಲ್ಲಿ ಹುಟ್ಟಿದ್ದಾರೆ. 2020-22 ಬಹಳ ನಿಮಗೆ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥ ವರ್ಷ ಆಗಿದೆ. ಮಾನಸಿಕ ಚಿಂತನೆ, ಏನು ಮಾಡಿದ್ರು ಕೂಡ ಕೆಲಸ ಆಗದೆ ಇರತಕ್ಕಂಥದ್ದು, ಬಹಳ ನಿಧಾನಗತಿಯಲ್ಲಿ ನಿಮಗೆ ವರ್ಷ ಕಳೆಯುತ್ತೆ. ಎಲ್ಲವೂ ಕೂಡ ನಿಮಗೆ ಏನೂ ಕೆಲಸ ಆಗ್ತಾ ಇಲ್ಲ ಈ ವರ್ಷ, ಯಾಕೋ ಒಂದು ಸ್ವಲ್ಪ ದುಃಖದ ಒಂದು ವರ್ಷ ಆಗುತ್ತೆ. ಹಣ ಬರೋಕ್ಕೂ ಹೋಗೋಕ್ಕೂ ಎಲ್ಲರೂ ಕೂಡ ಸ್ವಲ್ಪ ಅಷ್ಟು ಸಮಾಧಾನ ಇರಲ್ಲ. ಸ್ವಲ್ಪ ಸಮಾಧಾನ ಮತ್ತು ಕಾಮಾಗಿ ಇರ್ತಕ್ಕಂಥದ್ದು ವರ್ಷ ಆಗಿದೆ. ಹೆಚ್ಚು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ದುಃಖ ಆಗ್ತಕ್ಕಂಥದ್ದು. 9, 18ನೇ ತಾರೀಕು, 9ನೇ ತಾರೀಕು, 18ನೇ ತಾರೀಕು ಮತ್ತು 27ನೇ ತಾರೀಕು ಫೆಬ್ರವರಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ದಿ ಎಕ್ಸಲೆಂಟ್ ಇಯರ್ ಅಂತ ಹೇಳ್ಬೋದು. ಬಹಳ ಹೆಚ್ಚಾಗಿ ನಿಮಗೆ ಸಂಪಾದನೆ ತೋರಿಸ್ತಾ ಇದೆ, ಖರ್ಚು ತೋರಿಸ್ತಾ ಇದೆ, ಹೊಸ ಪದಾರ್ಥಗಳು ಮನೆಗೆ ತಗೊಳ್ತಕ್ಕಂಥದ್ದು, ನಿಮಗೆ ಪರ್ಸನಲ್ ಆಗಿ ತಗೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಿಕ್ಕಾಪಟ್ಟೆ ಕೆಲಸನೂ ಜಾಸ್ತಿ ತೋರಿಸ್ತಾ ಇದೆ. ಎಲ್ಲ ಒಂದು ರಂಗದಲ್ಲೂ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರುತ್ತೆ. ಎಲ್ಲ ಹೊಸ ಫ್ರೆಂಡ್ಸ್ ಆಗ್ತಕ್ಕಂಥದ್ದು,
ಎಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ವರ್ಷ ಆಗಿದೆ. ಆದರೆ ನಿಮಗೆ ಅವಾಗ ನಿಮ್ಮ ಆರೋಗ್ಯ ಕೈ ಕೊಡ್ತಕ್ಕಂಥದ್ದು ಸ್ವಲ್ಪ ಕಂಡು ಬರುತ್ತೆ. ಅದನ್ನ ಸ್ವಲ್ಪ ನೋಡ್ಕೋಬೇಕಷ್ಟೇ. ಆರೋಗ್ಯದಲ್ಲಿ ಸಮಸ್ಯೆ ಎಲ್ಲ ಚೆನ್ನಾಗಿದೆಯಪ್ಪ, ಆರೋಗ್ಯ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಬರ್ತಕ್ಕಂಥದ್ದು. ಯಾರು 9ನೇ ತಾರೀಕು, 18ನೇ ತಾರೀಕು ಹಾಗೆ 27ನೇ ತಾರೀಕು ಮಾರ್ಚ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ರೀತಿ ಯಾವುದೇ ಕೆಲಸ ಒಂದು ಸ್ಥಗಿತ ಆಗ್ತಕ್ಕಂಥದ್ದು, ಅದನ್ನ ಬಿಟ್ಬಿಡೋಣ ಅನ್ನೋ ಒಂದು ಮನಸ್ಸು, ಮತ್ತೆ ಅದನ್ನ ಸ್ಟಾಪ್ ಮಾಡಿ ಹೊಸದೇನಾರ ತಗೋಣ, ಸಾಕಾಯ್ತು ಈ ಒಂದು ಲೈನ್ ಅಂತ ಹೇಳಿ ಬರ್ತಕ್ಕಂಥ ವರ್ಷ ನಿಮ್ದಾಗಿದೆ. ಹೊಸ ವಿಚಾರಕ್ಕೆ ಪ್ಲಾನ್ ಮಾಡ್ತೀರಾ, ಹೊಸ ಕಂಪನಿ ಚೇಂಜ್ ಮಾಡೋದು, ಹೊಸ ಒಂದು ಡಿಪಾರ್ಟ್ಮೆಂಟ್ ಚೇಂಜ್ ಹೋಗೋಣ, ಪ್ರಾಜೆಕ್ಟ್ ಚೇಂಜು, ಎಲ್ಲವೂ ಕೂಡ ಚೇಂಜು, ಹೊಸತನವನ್ನು ಬೇಕು ಅಂತ ಒಂದು ಬಯಕೆ ಆಗಿರ್ತಕ್ಕಂಥ ವರ್ಷ. ಸ್ವಲ್ಪ ಆಗಲ್ಲ, ಸ್ವಲ್ಪ ಅಂದ್ರೆ ಪ್ಲಾನಿಂಗ್ ಅಲ್ಲಿ ಇರ್ತಕ್ಕಂಥ ಒಂದು ವರ್ಷವಾಗಿದೆ. ಮನೆ ವಿಚಾರದಲ್ಲೂ ಕೂಡ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗದೇ ಇರತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಯಾವ್ದಾದ್ರು ಒಂದು ನಿಮಗೆ ಕೆಲವು ಬಿಟ್ಟು ಹೋಗ್ತಕ್ಕಂಥದ್ದು, ಸಮಸ್ಯೆ ಇರ್ತಕ್ಕಂಥದ್ದೆಲ್ಲ ಬಿಟ್ಟು ಹೋಗ್ತಕ್ಕಂಥ ವರ್ಷ ಆಗಿದೆ. ಒಂದು ರೀತಿ ಖುಷಿ ಆಗ್ತಕ್ಕಂಥ ವರ್ಷ. ಯಾವುದೋ ಇದು ಬಿಟ್ಟೋಯ್ತಪ್ಪ, ಇದು ನಮ್ಗೆ ಇತ್ತು, ಇದು ಬಿಟ್ಟೋಯ್ತು ಅಂತಕ್ಕಂಥದ್ದು ವಿಶೇಷವಾಗಿ ಇದು ನಿಮಗೆ ಉತ್ತಮವಾಗಿರ್ತಕ್ಕಂಥ ಮನಸ್ಥಿತಿನೂ ಬರ್ತಕ್ಕಂಥದ್ದು. 9, 18 ಮತ್ತೆ 27ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರೋರಿಗೆ ನಿಮಗೆ ಒಂಥರ ಎಕ್ಸೈಟ್ಮೆಂಟ್ ಇಯರ್. ಎಕ್ಸೈಟ್ಮೆಂಟ್ ಅಂದ್ರೆ ಒಂಥರ ಹೊಸ ಚೇತನ ಬರ್ತಕ್ಕಂಥದ್ದು, ಎಕ್ಸಲೆಂಟ್ ಆಗಿರ್ತಕ್ಕಂಥ ವರ್ಷ. ಹೊಸ ವಿಚಾರಗಳು ನಿಮಗೆ ಬರುತ್ತೆ, ಹೊಸತನ ಬರ್ತಕ್ಕಂಥದ್ದು. ಮದುವೆ ವಿಚಾರದಲ್ಲಿ ಒಂದು ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಎಜುಕೇಶನ್ ಕೂಡ ಹೊಸ ಒಂದು ಓದೋದು, ಏನಾದ್ರು ಮಾಡೋಣ, ಹೊಸ ಹಾಬೀಸ್ ಬರ್ತಕ್ಕಂಥದ್ದು. ಜಾಬ್ ಅಲ್ಲಿ ಹೊಸ ಕೆಲಸ, ಬಿಸ್ನೆಸ್ ಅಲ್ಲಿ ಏನಾದ್ರು ಒಂದು ಅಡಿಷನ್ ಇರ್ಬೋದು, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಬಹಳ ಎಲ್ಲಾ ವಿಚಾರದಲ್ಲೂ ಕೂಡ ನಿಮಗೆ ಒಂದು ಎನರ್ಜಿ, ಎಂಥೂಸಿಯಾಸಮ್ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು, ತುಂಬಾ ಅನುಕೂಲಕರವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ದುಡ್ಡು ಬರತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಎಲ್ಲವೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ವರ್ಷ 2022 ಆಗಿದೆ. 9, 18, 27ನೇ ತಾರೀಕು ಮೇ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ 2020-22 ನಿಮಗೆ ಹತ್ತಿರದ ಸಂಬಂಧಿಗಳಿಂದಾನೇ ನಿಮಗೆ ತೊಂದರೆ ಆಗ್ತಕ್ಕಂಥದ್ದು, ಅವರಿಂದ ಮಾನಸಿಕವಾಗಿ ಚಿಂತೆ ಆಗ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥ ಒಂದು ವರ್ಷ ನಿಮಗೆ ಕಂಡು ಬರ್ತಾ ಇದೆ. ನೀವು ಮೋಸ ಹೋಗ್ತೀರಾ. ಸೊ ಅದರಿಂದ ನಿಮಗೆ ದುಃಖ ತಪ್ಪಿಸ್ತರಾಗಿ ಸ್ವಲ್ಪ ಒಂದು ಆ ವರ್ಷ ನಿಮಗೆ ಬಹಳ ಹೆಚ್ಚು ನಿಮಗೆ ಕಷ್ಟಗಳೇ ಬರ್ತಕ್ಕಂಥದ್ದು. ಮತ್ತೆ 2022 ಮತ್ತೆ ಹಾಗೆ ದುಡ್ಡು ಖರ್ಚಾಗುತ್ತೆ, ಮತ್ತೆ ನಿಮ್ಮ ಸಮಯನೂ ವ್ಯರ್ಥ ಆಗ್ತಕ್ಕಂಥದ್ದು. ಮತ್ತೆ ಏನಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ಸ್ಲೋನೆ, ಏನ್ ಸ್ಟಾರ್ಟ್ ಮಾಡೋದು ಸ್ಲೋನೆ, ಸ್ಲೋ ವರ್ಷ ಅಂತಾನೆ ಹೇಳ್ಬೋದು. ಯಾವ್ದು ಕೈ ಹಾಕಿದ್ರು ಸ್ಲೋ ಸ್ಲೋ ಸ್ಲೋ, ನಿಧಾನಕ್ಕಾಗತ್ತೆ. ಸ್ವಲ್ಪ ಅಷ್ಟು ಅನುಕೂಲಕರವಾಗಿರ್ತಕ್ಕಂಥದ್ದು, ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಅಚೀವ್ ಆಗದೆ ಇರತಕ್ಕಂಥ ವರ್ಷ 2022. 2022 9, 18, 27ನೇ ತಾರೀಕು ಜೂನ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2020-22 ದಿ ಬೆಸ್ಟ್ ಇಯರ್ ಆಗುತ್ತೆ. ನಿಮಗೆ ಬಹಳ ಹಣ ಬರ್ತಕ್ಕಂಥದ್ದು, ಖುಷಿಯಾಗಿರ್ತಕ್ಕಂಥದ್ದು, ಮತ್ತೆ ತುಂಬಾನೇ ಎಂಜಾಯ್ ಮಾಡ್ತಕ್ಕಂಥ ಒಂದು ವರ್ಷವಾಗಿದೆ. ಹೊಸ ಫ್ರೆಂಡ್ಸು ನಿಮಗೆ, ಆ ಫ್ರೆಂಡ್ಸ್ ನಿಮಗೆ ಬಹಳ ಹೆಲ್ಪ್ಫುಲ್ ಫ್ರೆಂಡ್ಸ್ ಬರ್ತಾರೆ. ನಿಮಗೆ ಸಹಾಯ ಮಾಡ್ತಕ್ಕಂಥ ಒಂದು ಸ್ನೇಹಿತರು ಬರ್ತಾರೆ. ಹೊಸ ಹೊಸ ವಿಚಾರಗಳು ನೀವು ತಗೊಳ್ತೀರಾ, ಹೊಸ ಪ್ರಾಜೆಕ್ಟ್ಸ್ ತಗೊಳ್ತೀರಾ, ಹೊಸ ಹಾಬೀಸ್ ಮಾಡ್ತೀರಾ. ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಬೇಕಷ್ಟೇ. ದುಡ್ಡು ಕಾಸು ಎಲ್ಲನೂ ಕೂಡ ನಿಮಗೆ ಖುಷಿ ತರ್ತಕ್ಕಂಥ ವರ್ಷ ಆಗಿದೆ. ಯಾರು 9ನೇ ತಾರೀಕು, 18, 27 ಜುಲೈ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2020-22 ಕಷ್ಟಕರವಾಗಿರ್ತಕ್ಕಂಥ ವರ್ಷ. ಯಾವುದೇ ರೀತಿ ನಿಮಗೆ ಅನುಕೂಲ ಕೊಡಲ್ಲ. ಎಲ್ಲಿ ನೋಡಿದ್ರು ಕೂಡ ನಿಮಗೆ ಅಲ್ಲಿ ಸ್ತಂಭನ ಆಗ್ತಕ್ಕಂಥ ಒಂದು ವಾತಾವರಣ. ಎಲ್ಲಿ ನೋಡಿದ್ರು ಸ್ತಂಭನ. ಎಜುಕೇಶನ್ ಮಾಡಕ್ ಹೋಗ್ಲಿ ಅಲ್ಲಿ ಅಬ್ಸ್ಟಕಲ್ಸ್, ಜಾಬ್ ಮಾಡಕ್ ಹೋಗ್ಲಿ ಅಲ್ಲಿ ಸಹೋದ್ಯೋಗಿಗಳಿಂದ ಕಿರಿಕಿರಿ, ಇಲ್ಲಾಂದ್ರೆ ಬಾಸಿಂದ ಕಿರಿಕಿರಿ, ಜಾಬ್ ಮಾಡಕ್ ಹೋಗಿ ಅಕ್ಕಪಕ್ಕದಿಂದ ಸಮಸ್ಯೆ, ಯಾರೋ ಒಬ್ರು ಬಂದು ಮೋಸ ಮಾಡ್ತಕ್ಕಂಥದ್ದು ತೋರಿಸುತ್ತೆ. ಮ್ಯಾರೇಜ್ ಅಲ್ಲಿ ಸ್ವಲ್ಪ ಅಡೆತಡೆಗಳು, ಮದುವೆ ಆಗಿರೋರಿಗೆ ಸ್ವಲ್ಪ ವ್ಯಾಜ್ಯಗಳು, ಹೆಲ್ತ್ ಇಶ್ಯೂಸ್ ಬರ್ತಕ್ಕಂಥದ್ದು, ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ಅನುಕೂಲ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ಬರುತ್ತೆ. ಸೊ 2020-22 ನಿಮಗೆ ದುಃಖ ಹೆಚ್ಚಾಗಿ ತರ್ತಕ್ಕಂಥ ವರ್ಷ. ಯಾರು 9, 18, 27ನೇ ತಾರೀಕು 9, 18, 27ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದ್ದಾರೆ, ಅವ್ರಿಗೆ ಒಂದು ಬದಲಾವಣೆಯ ಸಮಯ. ಹಿಂದೆ ಇರತಕ್ಕಂಥ ಒಂದು ಸಮಸ್ಯೆ, ಹಿಂದಿನ ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದು ಸಮಸ್ಯೆ, ತೊಂದರೆ ಆಗಿರ್ತಕ್ಕಂಥದ್ದು ಒಂದು ಕಂಪ್ಲೀಟ್ ಬದಲಾವಣೆ, ಒಂದು ಚೇಂಜ್ ಓವರ್.
ಹಳೆ ಬಟ್ಟೆ ಕಳಚಿ ಹೊಸ ಬಟ್ಟೆ ಹಾಕಿದಾಗ ಎಷ್ಟು ನಿಮಗೆ ಸಂಭ್ರಮ ಆಗುತ್ತೋ, ಹೊಸ ಬಟ್ಟೆ ಹಾಕಿದಾಗ ಅಷ್ಟು ಸಂಭ್ರಮದ ವರ್ಷ ಆಗಿರುತ್ತೆ ನಿಮಗೆ. ಯಾವುದೇ ಕೆಲಸಕ್ಕೆ ಹೋಗ್ಲಿ ನಿಮಗೆ ಸಂಭ್ರಮ, ಯಾವುದೇ ಒಂದು ಬಿಸ್ನೆಸ್ ಮಾಡ್ತಲ್ಲಿ ಖುಷಿ, ಒಂದು ಹೊಸ ಸಂಬಂಧ ಆಗ್ತಕ್ಕಂಥದ್ದು, ಅನುಕೂಲ ಆಗ್ತಕ್ಕಂಥದ್ದು ತೋರಿಸುತ್ತೆ. ಎಲ್ಲವೂ ಕೂಡ ನಿಮಗೆ ಬದಲಾವಣೆ ಆಗಿ ನಿಮಗೆ ಒಂದು ಆನಂದದ ಒಂದು ವರ್ಷ 2022 ಆಗಿದೆ. ಯಾರು 9, 18, 27ನೇ ತಾರೀಕು ಹುಟ್ಟಿರ್ತಾರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೃಷಿ ಮಾಡಬೇಕು ಅನ್ನೋ ಆಸೆ, ಮನೆ ವಿಚಾರದಲ್ಲಿ ನಾವು ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು, ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ, ಅದಕ್ಕೆ ಫಲಿಸ್ತಕ್ಕಂಥ ವರ್ಷ, ಅಥವಾ ಮನೆ ರಿನೋವೇಷನ್ ಮಾಡ್ತಕ್ಕಂಥದ್ದು, ಮತ್ತೆ ಫ್ಯಾಮಿಲಿಗೆ ಟೈಮ್ ಹೆಚ್ಚಾಗಿ ಕೊಡ್ತಕ್ಕಂಥದ್ದು, ಫ್ಯಾಮಿಲಿ ಜೊತೆ ಟೈಮ್ ಕಾಲ ಕಳಿಬೇಕಂತ, ಫ್ಯಾಮಿಲಿ ಜೊತೆ ಬಹಳಷ್ಟು ಕಡೆ ಸುತ್ತಾಡಬೇಕು ಅಂತ, ತೀರ್ಥಯಾತ್ರೆಗೆ ಹೋಗ್ತಕ್ಕಂಥದ್ದು, ಬೇರೆ ಬೇರೆ ಪ್ರದೇಶ ಹೋಗ್ತಕ್ಕಂಥದ್ದು, ಔಟಿಂಗ್ ಹೋಗ್ತಕ್ಕಂಥದ್ದು ಬಹಳ ಹೆಚ್ಚಾಗಿ ಇರ್ತಕ್ಕಂಥದ್ದು. ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಅದ್ಭುತವಾಗಿರ್ತಕ್ಕಂಥ ಕಾಲ ಕಳೀತಕ್ಕಂಥ 2022 ನೀವು ಸಮಯ ಹೆಚ್ಚು ಅದಕ್ಕೆ ಒಂದು ಕಾಲವನ್ನು ಅಲ್ಲಿ ನೀವು ವ್ಯರ್ಥ ಮಾಡ್ತಕ್ಕಂಥದ್ದು ತೋರಿಸುತ್ತೆ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕಮ್ಮಿ. ಹಾಗೆ ಮದುವೆ ವಿಚಾರದಲ್ಲಿ ಕೂಡ ನಿಮಗೆ ಒಳ್ಳೆ ಸುದ್ದಿ ಬರ್ತಕ್ಕಂಥದ್ದು, ಮದುವೆ ಆಗಿರೋರ್ಗೂ ಕೂಡ ಅನ್ಯೋನ್ಯತೆಯಿಂದ ಇರತಕ್ಕಂಥ ವರ್ಷ ಆಗಿದೆ, ಅನುಕೂಲಕರವಾಗಿರ್ತಕ್ಕಂಥ ವರ್ಷ. ಹಣಕಾಸು ವಿಚಾರದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಾನು ತೋರಿಸುತ್ತೆ. ಯಾರು 9, 18 ಮತ್ತೆ 27ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿರ್ತಾರೆ, ಸ್ವಲ್ಪ 2022 ಅನುಕೂಲಕರವಾಗಿಲ್ಲ. ಏನ್ ಕೆಲಸಕ್ಕೆ ಕೈ ಹಾಕಿದ್ರು ನಿಧಾನ, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಕೆಲಸ ಆಗದೆ ಇರತಕ್ಕಂಥದ್ದು, ಯಾರನ್ನ ಮೀಟ್ ಮಾಡಿದ್ರು ಕೂಡ ಸ್ವಲ್ಪ ನಿಧಾನ, ಬಹಳ ವರ್ಕ್ ಮಾಡಿ ಮಾಡಿ ಹೋಗಿ ಬಂದು ನಿಮಗೆ ಫ್ರಸ್ಟ್ರೇಷನ್ ಲೆವೆಲ್ಗೆ ಹೋಗಿ ಅಚೀವ್ ಮಾಡ್ತಕ್ಕಂಥದ್ದು. ಏನ್ ಮಾಡಿದ್ರು ಕೂಡ ನಿಮಗೆ ಒಂದು ತೊಂದರೆ ಆಗಿ ಆಮೇಲೆ ಕ್ಲಿಯರ್ ಆಗ್ತಕ್ಕಂಥದ್ದು. ನಿಮಗೆ ಮಾನಸಿಕವಾಗಿ 2022 ಕೆಲಸ ಏನೋ ಆಯಿತು, ಬಟ್ ಬಹಳ ಆಟಾಡಿಸಿ ಆಯಿತು ಲೈಫ್ ಅಂತ ಹೇಳಿ. ಜಾಬಲ್ಲಿ ಇರ್ಬೋದು, ಎಜುಕೇಶನ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಹೆಲ್ತ್ ಇರ್ಬೋದು, ಹೆಲ್ತ್ನೂ ಕೂಡ ಸಿಕ್ಕಾಪಟ್ಟೆ ಕೈ ಕೊಡುತ್ತೆ. ಸ್ವಲ್ಪ ಅಷ್ಟು ಅನುಕೂಲಕರವಾಗಿರ್ತಕ್ಕಂಥ ವರ್ಷ ಇಲ್ಲ, ಬಟ್ ಆದರೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡೋದ ನಂತರ ಪ್ರಯತ್ನ ಜಾಸ್ತಿ. ಸೊ ಯಾರು 9, 18, 27ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥದ್ದು, ನವೆಂಬರ್ 2022 ನಿಮಗೆ ಎಂಜಾಯ್ಮೆಂಟ್ ವರ್ಷ. ಯಥೇಚ್ಛವಾಗಿರ್ತಕ್ಕಂಥ ದುಡ್ಡು ಬರುತ್ತೆ, ಹಾಗೆ ಯಥೇಚ್ಛವಾಗಿ ಖರ್ಚು ಮಾಡ್ತೀರಾ, ಹಾಗೆ ಕೆಲಸನೂ ಸ್ವಲ್ಪ ಟಫ್ ಇರುತ್ತೆ, ಪ್ರೆಷರು ಇರುತ್ತೆ, ಅದನ್ನೂ ಎಂಜಾಯ್ ಮಾಡ್ತೀರಾ, ದುಡ್ಡು ಚೆನ್ನಾಗಿ ಬರುತ್ತೆ, ಇನ್ಕ್ರಿಮೆಂಟು ಜಾಸ್ತಿ ಆಗುತ್ತೆ, ಪ್ರಮೋಷನು ಬರುತ್ತೆ. ಮನೆ ವಾತಾವರಣದಲ್ಲೂ ಕೂಡ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಹೊಸದೇನಾದ್ರು ನೀವು ಮನೆ ಕಟ್ಟಿದ್ದೀರಾ ಅಥವಾ ಬಾಡಿಗೆ ಕೊಟ್ಟಿದ್ದೀರಾ, ಹೆಚ್ಚು ದುಡ್ಡು ಬರ್ತಕ್ಕಂಥದ್ದು. ಕೃಷಿ ಇದ್ರೆ ಕೃಷಿಯಿಂದ ದುಡ್ಡು ಬರ್ತಕ್ಕಂಥದ್ದು, ಬಿಸ್ನೆಸ್ ಅಲ್ಲಿ ಹೆಚ್ಚಾಗಿ ನಿಮಗೆ ದುಡ್ಡು ಬರ್ತಕ್ಕಂಥದ್ದು. ಕೆಲಸದಲ್ಲಿದ್ರೆ, ಜಾಬಲ್ಲಿ ಇದ್ರೆ ಸ್ವಲ್ಪ ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು, ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು, ಅನುಕೂಲ ಆಗ್ತಕ್ಕಂಥ ವರ್ಷ 2022. ಹಾಗೆ ಯಾರು ಕೊನೆಯದಾಗಿ 9, 18, 27ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಾರೆ, ಒಂದು ಕೊನೆಯ ಒಂದು ವಿಚಾರದಲ್ಲಿ ನೀವು ಅಂತಂದ್ರೆ ಮುಂದಿನ ಒಂದು 2022 ಎಲ್ಲಾ ವಿಚಾರದಲ್ಲೂ ಒಂದು ಫುಲ್ ಸ್ಟಾಪ್ ಇಡ್ತಕ್ಕಂಥದ್ದು ತೋರಿಸುತ್ತೆ. ಎಜುಕೇಶನ್ ಮಾಡ್ತಾ ಇರ್ತೀರಾ, ಇದ್ಯಾಕೋ ಸರಿ ಬಂದಿಲ್ಲ, ಇದು ಫುಲ್ ಸ್ಟಾಪ್. ಜಾಬ್ ಮಾಡ್ತಾ ಇದ್ರ, ಸ್ವಲ್ಪ ಸಮಾಧಾನ ಇಲ್ಲ, ನೆಕ್ಸ್ಟ್ ಹೋಗೋಣ, ಫುಲ್ ಸ್ಟಾಪ್. ಬಿಸ್ನೆಸ್ ಮಾಡ್ತಾ ಇದೀವಿ, ಇದೇನೋ ಅಷ್ಟೊಂದು ಪ್ರಾಫಿಟ್ ಕೊಡ್ತಾ ಇಲ್ಲ, ನೆಕ್ಸ್ಟ್ ಇನ್ನೊಂದು ಬಿಸ್ನೆಸ್ ಹುಡುಕೋಣ ಅಥವಾ ಇದಕ್ಕೇನೋ ಆಡ್ ಮಾಡೋಣ, ಅಲ್ಲಿ ಫುಲ್ ಸ್ಟಾಪ್. ಮ್ಯಾರೇಜ್ ಅಲ್ಲಿ ಏನೋ ಸಮಸ್ಯೆ ಇದೆ, ಒಂದು ಹೊಸದಾಗಿ ನಾವೇನಾದ್ರು ಮಾತುಕತೆ ಕುತ್ಕೋಬೇಕು, ಸೊ ಹಳೆದಕ್ಕೆಲ್ಲ ಫುಲ್ ಸ್ಟಾಪ್ ಕೊಟ್ಟು ಹೊಸ ಜೀವನ ನಾವು ನಮ್ಮ ಜೀವನದಲ್ಲಿ ಮಾಡೋಣ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ನಿಮಗೆ ಹೆಚ್ಚಾಗಿ ಕಾಡುತ್ತೆ. ಅನೇಕ ವಿಚಾರದಲ್ಲಿ ಹೊಸತನ ಮಾಡಬೇಕು ಅನ್ನೋದು ವಿಚಾರ ಇರುತ್ತೆ, ಹಳೆದೆಲ್ಲ ಬಿಟ್ಬಿಡಬೇಕು ಅನ್ನೋ ಒಂದು ಹಂಬಲ ಬರ್ತಕ್ಕಂಥದ್ದು ತೋರಿಸ್ಬರುತ್ತೆ. ಕೊನೆಯ 3 ತಿಂಗಳು ನಿಮಗೆ ಮುಂದಿನ ಕೆಲವು ವರ್ಷಗಳು ಹೇಗಿರುತ್ತೆ ಅಂತ ಹೇಳಿ ನಿಮಗೆ ಒಂದು ರೀತಿ ಒಂದು ಪ್ಲಾಟ್ಫಾರ್ಮ್ ಅಥವಾ ಒಂದು ಫೌಂಡೇಶನ್ ಹಾಕ್ತಕ್ಕಂಥ ವರ್ಷ ನಿಮಗೆ 2022 ಫೌಂಡೇಶನ್ ವರ್ಷ ಅಂತ ಹೇಳ್ತೀವಿ. ಸೊ ಇಷ್ಟು 1 ರಿಂದ 9 ಸೀರೀಸು, ಯಾವ ತಿಂಗಳಲ್ಲಿ ನೀವು ಹುಟ್ಟಿರ್ತೀರಾ ಆ ಯಾವ ಸೀರೀಸ್ ಕೊಟ್ಟಿದ್ದೀವಿ, 1 to 9 ಸೀರೀಸ್. ಸೊ ನ್ಯೂಮರಾಲಜಿ ಪ್ರಕಾರ ಇದು ನಮ್ಮ ವಿಚಾರ. ನೆಕ್ಸ್ಟ್ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ. ಹೇಳಿ ಗುರುಗಳೇ, ನಮ್ಮ ಮಗಂದು ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿತ್ತು. ಸಾತ್ವಿಕ್ ಅರಸ್. ಹೆಸರೇನು ಬೇಡ ಸರ್. ಹಲೋ, ಡೇಟ್ ಆಫ್ ಬರ್ತ್, ಟೈಮ್. ಕೇಳಿಸ್ತಾ ಇದೆ ಸರ್? ಹಾ, ಕೇಳಿಸ್ತಾ ಇದೆ. ಹೇಳಿ, ಡೇಟ್ ಹೇಳಿ. ಸಾತ್ವಿಕ್ ಅರಸ್ ಹುಟ್ಟಿದ ದಿನಾಂಕ 10/2/2005, ಗುರುವಾರ ಸಾಯಂಕಾಲ 3:50, ಶತಭಿಷು ನಕ್ಷತ್ರ, ಅದೆಲ್ಲ ಬೇಡ ಸರ್.
ಸರ್ ಇದು ಟೈಮ್ ಹೇಳಿ, ಪ್ಲೇಸ್ ಹೇಳಿ ಸಾಕು. ನಕ್ಷತ್ರ ಎಲ್ಲ ಬೇಡ. ನಕ್ಷತ್ರ, ಗೋತ್ರ, ಗಾತ್ರ ಯಾವುದು ಬೇಡ. 15. ಹಲೋ ಮಧ್ಯಾಹ್ನ ಎಷ್ಟೊತ್ತು ಹುಟ್ಟಿರೋದು? ಸರ್ 3:50 ಸರ್. ಹೇಳಿ, ಟೈಮ್ ಹೇಳಿ ಸರ್ ಸಾಕು. 3:50. 3:50 ಬೆಳಿಗ್ಗೆನಾ ಸಾಯಂಕಾಲನಾ? ಸಾಯಂಕಾಲ ಅಲ್ವಾ? ಮಧ್ಯಾಹ್ನ ಸಾಯಂಕಾಲ ಹಾಕೊಂಡಿದ್ದೀನಿ. ಊರು ಹೇಳಿ ಇವಾಗ ನೆಕ್ಸ್ಟ್. ಸರ್ ಇದು ಬೆಂಗಳೂರು ಸರ್. ಬೆಂಗಳೂರು. ಓಕೆ. ಏನು ಓದ್ತಾ ಇದ್ರೆ ಈಗ? 10th ಫಸ್ಟ್ PUC ನಾ? ಸರ್ ಫಸ್ಟ್ PUC ಸರ್. 22 ಗುರು ಮುಗಿದ ಮೇಲೆ ಶನಿ 7, 5, 12, 4, 7. ಶನಿ ಆದ ಮೇಲೆ ಗುರು 10, 6, 11. ಸ್ವಲ್ಪ ಕಾಮರ್ಸ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ಅನುಕೂಲಕರವಾಗಿರುತ್ತೆ ಸರ್ ಇವ್ರಿಗೆ. ಟೀಚಿಂಗು, ಟ್ರೈನಿಂಗು, ಮತ್ತೆ ಕಾಮರ್ಸ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್. ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಅಲ್ಲಿ ಸಾಫ್ಟ್ವೇರ್ ಅಲ್ಲಿ ಬಿಸ್ನೆಸ್ ಅನಾಲಿಸ್ಟ್ ಆಗಿ ಮಾಡ್ತಕ್ಕಂಥದ್ದು ಸ್ವಲ್ಪ ಕಂಡು ಬರುತ್ತೆ. ಯಾವುದೇ ಲೈನ್ ಹೋದ್ರೂ ಕೂಡ ಬಿಸ್ನೆಸ್ ಓರಿಯೆಂಟೆಡ್ ಸ್ವಲ್ಪ ಹೆಚ್ಚಾಗಿರುತ್ತೆ. ಸಾಫ್ಟ್ವೇರ್ ಎಲ್ಲರೂ ಹೋಗ್ಲಿ, ಕಾಮರ್ಸ್ ಎಲ್ಲರೂ ಹೋಗ್ಲಿ, ಬಿಸ್ನೆಸ್ ಓರಿಯೆಂಟೆಡ್ ಹೆಚ್ಚಾಗುತ್ತೆ. ಚೆನ್ನಾಗಿ ಓದ್ತಾರೆ, ಫಸ್ಟ್ ಕ್ಲಾಸ್ ಆಗಿ ಓದ್ತಾರೆ, ಏನೂ ತೊಂದರೆ ಇಲ್ಲ. ಮುಂದಿನ 2022 ಅಕ್ಟೋಬರ್ ಆದ್ಮೇಲೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲ. ಈಗ ಸದ್ಯಕ್ಕೆ ಅಷ್ಟು ಚೆನ್ನಾಗಿರ್ಲಿಲ್ಲ ಗುರುದಶ, ಶನಿ ದಶ ಉತ್ತಮವಾಗಿರುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಕೇಳಿಸ್ತಾ ಇದೆ, ಹೇಳಿ. ಹಲೋ, ಹೇಳಿ. ಮಗಳ ಬಗ್ಗೆ ಕೇಳಬೇಕಾಗಿತ್ತು. 12/12/2007. 12/12. 2007. ಸಮಯ ಸಂಜೆ 6:25ಕ್ಕೆ. ಹುಟ್ಟಿದೂರು ಯಾವ್ದಮ್ಮ? ಬೆಂಗಳೂರು ಗುರುಜಿ. ಪ್ರಶ್ನೆ? ಅವಳ ಎಜುಕೇಶನ್ ಬಗ್ಗೆ, ಮುಂದೆ ಅವಳ ಎಜುಕೇಶನ್ ಎಲ್ಲ ಹೇಗಿದೆ ಅಂತ. ಅಂದ್ರೆ ಇವತ್ತಿಂದ ಬೇಡ, ಎಜುಕೇಶನ್ ಮುಂದೆದ್ ಬೇಕು. ಇವಾಗೂ ಬೇಕು. ಮಂಗಳ ಎಜುಕೇಶನ್ ಸಾಧಾರಣವಾಗಿರುತ್ತೆ, ಅಷ್ಟು ಚೆನ್ನಾಗಿ ಕಾನ್ಸಂಟ್ರೇಷನ್ ಇಲ್ಲ. ಯಾಕಂದ್ರೆ 6 ಅನ್ನೋ ಕಾಂಬಿನೇಷನ್ ಬಂದ್ರೆ ಸ್ವಲ್ಪ ಟಫ್ ಅಂತ ತೋರಿಸುತ್ತೆ. ಸದ್ಯಕ್ಕೆ ಚಂದ್ರದಶ ನಡೀತಾ ಇರೋದ್ರಿಂದ ಲೈನ್ 2 ಅಲ್ಲಿ 6 ಬಂದ್ರೆ ಸ್ವಲ್ಪ ವ್ಯಸನಗಳಿಗೆ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು. ಸ್ವಲ್ಪ ನಮ್ಮ ಸಜೆಷನ್ ಕಾಮರ್ಸ್ ಅವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಲೈನು. ಕಾಮರ್ಸ್ಗೆ ಕಳಿಸಿ ಅಂತ ನನ್ನ ಇದು. ಬಟ್ ಏನ್ ತಗೊಂಡಿದ್ದಾರೆ ಈಗಿನ್ನು? 10th, 9th? 9th. ಕಾಮರ್ಸ್ ಲೈನು ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ತೋರಿಸುತ್ತೆ. ಮುಂದೆ ರಾಹುವಿನ ದಶದಲ್ಲಿ ಬರ್ತಕ್ಕಂಥದ್ದು ಸ್ವಲ್ಪ ಬ್ಯಾಂಕಿಂಗ್ ಸೆಗ್ಮೆಂಟು, ಟೀಚಿಂಗ್ ಸೆಗ್ಮೆಂಟ್, ಇವೆರಡು ಸೆಗ್ಮೆಂಟು ಸ್ವಲ್ಪ ಅನುಕೂಲಕರ ಆಗಿರುತ್ತೆ. ವಿದ್ಯೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಗಿನ ಸ್ವಲ್ಪ ಕಮ್ಮಿ ಇರ್ತಕ್ಕಂಥದ್ದು. 6 ಕಾಂಬಿನೇಷನ್ 3 ಕಾಂಬಿನೇಷನ್ ಬಂದ್ರೆ ಸ್ವಲ್ಪ ಕಮ್ಮಿ ಇರ್ತಕ್ಕಂಥದ್ದು. ಎಕ್ಸ್ಪೆಕ್ಟೇಷನ್ ಕಮ್ಮಿ ಇಟ್ಕೊಳ್ಳಿ. ಇಂಜಿನಿಯರಿಂಗ್ ಮಾಡಿಸಿದ್ರು ಕೂಡ ಸ್ವಲ್ಪ ಕಂಪ್ಯೂಟರ್ ಸೈನ್ಸ್ ಕಡೆ ಹೋಗ್ತಕ್ಕಂಥದ್ದು, ಕಂಪ್ಯೂಟರ್ಸ್ ಯೂಸ್ ಮಾಡ್ತಕ್ಕಂಥದ್ದು ಆ ಲೈನಲ್ಲಿ ಅದು ಸ್ವಲ್ಪ ಕಮ್ಮಿ ಇದೆ. ನೋಡ್ಕೊಂಡು ಮಾಡ್ತಾರೆ, ಮುಗಿಸ್ಕೊಳ್ತಾರೆ. ಮುಂದೆ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ಡೇಟ್ ಆಫ್ ಬರ್ತ್ 17/5/45. ಏನ್ ಹೇಳಿ? 17 ರಾತ್ರಿ. ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲಮ್ಮ ನಿಮ್ದು ವಾಯ್ಸ್. 17 ಅಷ್ಟರಲ್ಲೇ 17/5/65. 17/5/65. ಸಮಯ ರಾತ್ರಿ 2:30. ಅದು ಬೆಳಗಿನ ಜಾವ 12 ಗಂಟೆ ಆದ್ಮೇಲೆ ಬೆಳಗಿನ ಜಾವ ಹೇಳ್ರಪ್ಪ, ಅದು ಕನ್ಫ್ಯೂಸ್ ಆಗುತ್ತೆ. ರಾತ್ರಿ 2:45. 45. ಅಂದ್ರೆ 16ನೇ ತಾರೀಕು ರಾತ್ರಿ, 17ನೇ ತಾರೀಕು ಬೆಳಿಗ್ಗೆನಾ? 17 ರಾತ್ರಿ ಗುರು. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ. ಇವೆಲ್ಲ ವರ್ಕೌಟ್ ಆಗಲ್ಲ ನಿಮ್ದೆಲ್ಲ. ನಾವ್ ಹೇಳಿದ್ ಕೇಳಿ. ಇದೆಲ್ಲ ನೀವು ಕಾಂಪೌಂಡರ್ ಹತ್ರ ಇಟ್ಕೊಳ್ಳಿ. ಆಚೆ ಕಡೆ ದೇವಸ್ಥಾನದ ಹತ್ರ ಕಾಂಪೌಂಡರ್ ಕೂತಿರ್ತಾರೆ, ಅವ್ರ ಹತ್ರ ಹೋಗಿ ಕೇಳಿ. ಪ್ರಶ್ನಾಶಾಸ್ತ್ರ ಕೇಳಿ. 1 to 240 ಒಂದು ನಂಬರ್. ಅವ್ರ ಕತೆ ಕಟ್ತಾರೆ. 95. ಏನ್ ವಿಚಾರದಲ್ಲಿ ಕೇಳ್ಬೇಕು ಹೇಳಿ. ಮನೆ ಕಟ್ಬೇಕು ಅಂತಿದೀವಿ, ಏನು ಆಗ್ತಾ ಇಲ್ಲ. ಮನೇಲಿ ತುಂಬಾ ಕಿರಿಕಿರಿ. ಮತ್ತೆ ಕಿರಿಕಿರಿ ಇದ್ಕೊಂಡು ಕಟ್ತಾ ಇದ್ದೀರಾ? ಯಾವ್ದಾದ್ರು ಒಂದು ಮಾತಾಡಿ. ಈಗ ಮನೆ ಕಿರಿಕಿರಿ, ಮನೆ ಕಟ್ಟಬೇಕು, ಇವೆರಡಕ್ಕೂ ಸಂಬಂಧವಿಲ್ಲ. ಮನೆ ಕಟ್ಟಕ್ ಹೋಗ್ತಾ ಇದೀವಿ, ಕಿರಿಕಿರಿನ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿ ಮಾತಾಡಿ. ಮನೆದು ಹೇಳಿ ಗುರುಜಿ. ಏನ್ ಮನೆದು ಹೇಳ್ಬೇಕು? ಕಟ್ಟುತ್ತೀವ, ಆಯ್ತಾ ಸ್ವಂತ ಮನೆ ಯೋಗ ಅಂತ. ಬುಧನಲ್ಲಿ 5-10 ಬಂದಿದೆ, 5-10 ಬಂದಿದೆ. ಇಲ್ಲ, ಆಗಲ್ಲ, ತುಂಬಾನೇ ಕಷ್ಟ. 5 ಬಂದಾಗ 3-5-10 ಕಾಂಬಿನೇಷನ್ ಕಸ್ಪಲಲ್ಲಿ ಬಂದಾಗ ಆಗೋದಿಲ್ಲ. ಏನೇ ಪ್ರಯತ್ನ ಮಾಡೋದು ಇದು ಇವಾಗಲ್ಲ, ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀರಾ 3-5-10 ಕಾಂಬಿನೇಷನ್ ಇದು ಬಂದಾಗ. ಸೊ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ದಶಾಭುಕ್ತಿ ನಿಮ್ಗೇನೋ ಅನುಕೂಲ ಇದ್ರೆ ಎಳೆದಾಡ್ಕೊಂಡಾಗುತ್ತೆ. ಕಸ್ಪಲ್ ಬಂದಿಲ್ಲ ಅಂದಾಗ ದಶಾಭುಕ್ತಿಗಳು ತುಂಬಾನೇ ಎಳೆದಾಡಿ ಮಾಡುತ್ತೆ. ಕೇತು ದಶ ಈಗ ಸದ್ಯಕ್ಕೆ ಸೂರ್ಯ ಭುಕ್ತಿ, ಕೇತುವಿನ ಕಾಂಬಿನೇಷನ್ ಅಲ್ಲಿ 5 ಬಂದಿದೆ. ಮತ್ತೆ ಸೂರ್ಯನ ಭುಕ್ತಿಲಿ 6,
ಸ್ವಲ್ಪ ನೀವು ಫಸ್ಟ್ ಲೋನ್ಗೆ ಸ್ವಲ್ಪ ನೀವು ಪ್ರಯತ್ನ ಪಡಿ. ಫಸ್ಟ್ ಲೋನ್ ಆದ್ಮೇಲೆ ಕೈಯಲ್ಲಿ ದುಡ್ಡು ಇಟ್ಕೊಂಡು ಆಮೇಲೆ ಪ್ರಾರಂಭ ಮಾಡಿ. ಇಲ್ಲ ಅಂದ್ರೆ ಮನೆ ಮಾರಾಟ ಮಾಡ್ತಕ್ಕಂಥ ಪರಿಸ್ಥಿತಿನೂ ತೋರಿಸ್ತಾ ಇದೆ. ಸಾಕಷ್ಟು ಕಡೆ 5 ಕಸ್ಪಲಲ್ಲೂ 5 ಬಂದ್ರೆ ನೀವು ಮನೆ ತಗೊಂಡು ಮಾರ್ಬಿಡೋದು ಇಮಿಡಿಯೇಟ್ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಅನುಕೂಲಕರವಾಗಿ ಇಲ್ಲ ಅಂತ ತೋರಿಸ್ತಾ ಇದೆ. ಅರ್ಥ ಆಯ್ತೇನಮ್ಮ? ಅವ್ರಿಲ್ವಾ ಲೈನಲ್ಲಿ? ಆಯ್ತು, ಮುಂದಿನ ಕರೆ ಕೊಡಿ. ಹಲೋ, ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಲಕ್ಷ್ಮಿ ಅಂತ ಮಾತಾಡ್ತಿರೋದು. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. 24/10/2009 ಸಮಯ ಬೆಳಗ್ಗೆ 6:15. ಹುಟ್ಟಿರೋ ಊರು? ಮೈಸೂರು. ಪ್ರಶ್ನೆ ಅದೇ ಅವನ ಭವಿಷ್ಯದ ಬಗ್ಗೆ ಮುಂದೆ ಏನು ಹೇಳ್ತು ಅನ್ನೋದು. ನೀವು ಕಲ್ತ್ಕೊಂಡ್ರೆ, ಜ್ಯೋತಿಷ್ಯ ಕಲ್ತ್ಕೊಂಡ್ರೆ ಅವ್ನ ಫುಲ್ ಭವಿಷ್ಯ ನೀವೇ ಹೇಳ್ಬೋದು. ಕಲಿಬೇಕು ಸರ್. ಕಲಿಬೇಕು. ನಾವು ನೋಡ್ತಿರ್ತೀವಿ ನಿಮ್ ಪ್ರೋಗ್ರಾಮ್ ನ, ಚೆನ್ನಾಗಿ ಬರ್ತಿರುತ್ತೆ. ಎಷ್ಟು ಜನ ಕಲಿತಿದ್ದಾರೆ ಅಂತಂದ್ರೆ 70 ವರ್ಷದವರು ಬಂದು ಕೂತಿದ್ದಾರೆ, 10 ವರ್ಷದವರು ಬಂದು ಕೂತಿದ್ದಾರೆ. ಇವ್ರದ್ದು ಪೂರ್ವಾಷಾಢ ನಕ್ಷತ್ರ, ಧನುರ್ ರಾಶಿ. ಸರಿನಾ? ಸರಿ ಸರ್. 2024ವರೆಗೂ ಸೂರ್ಯ ದಶ ನಡೀತಾ ಇದೆ. ಸೂರ್ಯ ಅನುಕೂಲಕರವಾಗಿದೆ. ಚೆನ್ನಾಗಿ ಓದ್ತಾರೆ, ಫಸ್ಟ್ ಕ್ಲಾಸ್ ಆಗಿ ಓದ್ತಾರೆ, ಏನು ಟೆನ್ಷನ್ ಇಲ್ಲ. 24ವರೆಗೂ ಇರ್ತಕ್ಕಂಥದ್ದು. ಈಗ ಇನ್ನೂ ಅವ್ರು ಎಷ್ಟು, 7-8? ಈಗ 7th ಸರ್. ಆಮೇಲೆ ಮುಂದೆ ಚಂದ್ರದಶದಲ್ಲಿ 9-10 ಕಾಂಬಿನೇಷನ್, 2-7 ಕಾಂಬಿನೇಷನ್. ಚೆನ್ನಾಗಿ ಓದ್ತಾರಮ್ಮ, ಏನು ಟೆನ್ಷನ್ ಇಲ್ಲ. ಸ್ವಲ್ಪ ಇಂಜಿನಿಯರಿಂಗ್ ಮಾಡಿಸ್ತಕ್ಕಂಥ ಯೋಗ ಇದೆ. 12 ಕಾಂಬಿನೇಷನ್ ಇರೋದ್ರಿಂದ. ಅದಾದ್ಮೇಲೆ ಮಂಗಳ ಕಾಂಬಿನೇಷನ್ ಮುಂದೆ ನೋಡಿದಾಗ ತುಂಬಾ ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ ನಿಮ್ಮ ಮಗ. ಅದೇ ಸರ್, ನಾವು ಆಕ್ಟಿಂಗ್ ಕ್ಲಾಸ್ಗೆ ಸೇರಿಸಬೇಕು ಅಂತಿದೀವಿ. ಒಳ್ಳೆ ಟ್ಯಾಲೆಂಟ್ ಇದೆ, ಅದಕ್ಕೆ ಹೇಳಿದೆ, ಅದನ್ನು ಮಾಡಿ. ತುಂಬಾ ಚೆನ್ನಾಗಿದೆ. ಸೂರ್ಯದಶಲ್ಲಿ ಕಾಂಬಿನೇಷನ್ ತುಂಬಾನೇ ಅನುಕೂಲಕರವಾಗಿದೆ. ಆಕ್ಟಿಂಗು ಸೇರಿಸಿ. ಬಟ್ ಅದೇ ಒಂದು ಸೈಡ್ ಅಲ್ಲಿ ಒಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಒಂದು ಲೈನ್ ಇರಬೇಕು. ಯಾಕಂದ್ರೆ ಆಕ್ಟಿಂಗ್ ಅಂತಕ್ಕಂಥದ್ದು 5 ಅಂತ ಬರುತ್ತೆ. ಕಸ್ಪಲಲ್ಲಿ ನಾವು 5ನೇ ಮನೆ ನೋಡಬೇಕು. ಅಲ್ಲಿ 5 ಅಂತ ಬಂದಾಗ ಯಾವ ಒಂದು ಆಕ್ಟಿಂಗ್ ಹೋಗ್ಬೋದಾ ಅನ್ನೋ ಒಂದು ಕಾಂಬಿನೇಷನ್ ಬರುತ್ತೆ. 5ರಲ್ಲಿ ಚಂದ್ರ ಬಂದಿದೆ. ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ ಅಂತ ನೋಡಿ ನಾವು ಹೇಳ್ಬೋದು. ಆ ಲೈನಿಗೆ ಅವ್ರಿಗೆ ಅನುಕೂಲಕರ ಆಗುತ್ತಾ ಬಂದಿದೆ. ಆಕ್ಟಿಂಗ್ ಸ್ವಲ್ಪ ಸುಮಾರಾಗಿ ಮಾಡ್ತಾರೆ. ಒಳ್ಳೆ ಹೆಸರು ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಬಟ್ ತುಂಬಾ ಹೆಚ್ಚಿಗೆ ಇಲ್ಲ, ಸಾಧಾರಣವಾಗಿ ಬರುತ್ತೆ. ಆಕ್ಟಿಂಗ್ ದಯವಿಟ್ಟು ಕಳಿಸಿ, ನಾನು ಸಜೆಸ್ಟ್ ಮಾಡ್ತೀನಿ. ಡೆಫಿನೆಟ್ಲಿ ಆಕ್ಟಿಂಗ್ ಕ್ಯಾನ್ ಬಿ ಡನ್. ಬಿಕಾಸ್ ಕಸ್ಪಲ್ ಕನ್ಫರ್ಮೇಶನ್ ಇದ್ರೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಬರ್ತಕ್ಕಂಥದ್ದು. ಮತ್ತೆ ಮುಂದೆ ಮಂಗಳನ ಮತ್ತೆ ರಾಹುವಿನ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಅನುಕೂಲಕರ. 2034 ಸ್ವಲ್ಪ ಅಧಿಕವಾಗಿ ಫೇಮಸ್ ಆಗ್ತಾರೆ ಆ ಟೈಮಲ್ಲಿ. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ, ಹೇಳಿ ಸರ್. ಸರ್, ಇದು ಡೇಟ್ ಆಫ್ ಬರ್ತ್ ಇವತ್ತೇ ಹೇಳ್ತೀರಾ, ನಾಳೆ ಬೆಳಿಗ್ಗೆ ಹೇಳ್ತೀರಾ? ಸರ್, ಡೇಟ್ ಆಫ್ ಬರ್ತ್ 23/12/77 ಸರ್. ಸಮಯ? ಊರು? ಸರ್, ಬೆಳಿಗ್ಗೆ 10:50. ಹೇಳಿ ಸರ್. ಸರ್, ಊರು ಮಂಡ್ಯ ಸರ್. ಪ್ರತಿಯೊಂದು ಕೇಳೋ ತರ ಆಗಿದೆಯಲ್ಲ, ಹೇಳ್ತಾ ಹೋಗ್ರಿ. ಅದೇನು ಒಂದೊಂದೇ ಕೇಳ್ತಾ ಒಳ್ಳೆ ಆರೋಗ್ಯದ ಬಗ್ಗೆ ಕೇಳಬೇಕೆ ಸರ್? ಹೇಳಿ. ಮತ್ತೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಹಿಂಗೇನ ಮಾತಾಡೋದು? ಇಲ್ಲ ಸರ್, ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರ್ಬೇಕು. ಅದ್ ನಿಲ್ಸ್ಕೊಂಡು ಅಂತ. ಅದೇ ಸರ್, ನಮ್ಗೆ ಈಗ 2027ರಿಂದ ಸರ್ ನಮ್ಗೆ ಶನಿ ದಶೆ ಪ್ರಾರಂಭ ಆಗುತ್ತೆ. ಅವಾಗ ಆರೋಗ್ಯ ಹೇಗಿರುತ್ತೆ ಅಂತ ಕೇಳ್ಬೇಕೆ ಸರ್? ಯಾರೋ ಚೆನ್ನಾಗಿ ಕಿವಿ ಊದಿದ್ದಾರೆ. ಹೌದು ಸರ್, ಇವಾಗ ನಮ್ಗೆ ಆರೋಗ್ಯನ ಸರಿ ಇಲ್ಲ ಸರ್. ಈಗ ನೋಡಿದ್ರೆ ಈ ಗುರುದಶೆ ನಡೀತಾ ಇದೆ, ತುಂಬಾ ಚೆನ್ನಾಗಿದೆ ಆರೋಗ್ಯ ಅದು ಅಂತೆಲ್ಲ ಹೇಳಿದ್ರು ಸರ್. ನೋಡಿದ್ರೆ ಏನು ಆರೋಗ್ಯನ ಸರಿಗಿಲ್ಲ ಸರ್ ಒಂಚೂರುನು. ಅದಕ್ಕೆ ಮುಂದಕ್ಕೆ ಬರೋದ್ರೊಳಗಾರ ಆರೋಗ್ಯ ಸರಿಯಾಗಿರುತ್ತೆ ಅಂತ ಕೇಳ್ಬೇಕು. ಇದು ಕಾಣಿಸುತ್ತಾ ನಿಮ್ಗೆ ಇಲ್ಲಿ? ಸರ್ ಇಲ್ಲ ಸರ್, ಇಲ್ಲಿ ನೋಡ್ತಿಲ್ಲ ಸರ್, ಕರೆಂಟ್ ಇಲ್ಲ ಸರ್ ಇಲ್ಲಿ ನೋಡೋದಿಕ್ಕೆ. ಕರೆಂಟ್ ಇಲ್ಲ. ಈಗ ಇಲ್ಲಿ ಕಾಂಬಿನೇಷನ್ ಹಾಕಿದ್ವಿ, ಗುರು ಅಂತ ಹಾಕಿದ್ವಿ, ಗುರುದಶ. ಓಕೆ, ಆ ಗುರುದಶದಲ್ಲಿ ನಾವು ಇಲ್ಲಿ ಹೋಗ್ಬಿಟ್ಟು ಹೆಲ್ತ್ ವಿಚಾರ ನೋಡೋಣ. ಅದು ದಶಾ ವಿಚಾರದಲ್ಲಿ ನೋಡೋಣ. ವೆರಿ ಬ್ಯಾಡ್ ಇನ್ ಹೆಲ್ತ್ ಅಂತ ಬರುತ್ತೆ ಇಲ್ಲಿ. 4-8-10 ಕಾಂಬಿನೇಷನ್ ಬರುತ್ತೆ. ಅದು ರಾಹು ಅಂದ್ರೆ ನೀವು ಯಾವ ಡಾಕ್ಟರ್ ಹತ್ರ ಹೋದ್ರೂ ಕ್ಯೂರ್ ಆಗಲ್ಲ. ಒಂದ್ ಡಾಕ್ಟರ್ ಒಂಥರ ಹೇಳ್ತಾರೆ, ಇನ್ನೊಂದು ಡಾಕ್ಟರ್ ಇನ್ನೊಂಥರ ಹೇಳ್ತಾರೆ. ಅರ್ಥ ಆಯ್ತಾ? 4-8-10 ಕಾಂಬಿನೇಷನ್. ಸಕ್ಸಸ್ ರೇಟು ವೆರಿ ಬ್ಯಾಡ್ ಇನ್ ಹೆಲ್ತ್. ಸೊ ಇಲ್ಲಿ ಅನುಕೂಲಕರವಾಗಿರ್ತಕ್ಕಂಥದ್ದು ತೋರಿಸೋದಿಲ್ಲ. ಮುಂದೆ ಶನಿಲಿ ಏನಾದ್ರು ಚೇಂಜಸ್ ಆಗುತ್ತಾ? ಅಲ್ಲೂ ಕೂಡ ಬ್ಯಾಡ್ ಇನ್ ಹೆಲ್ತ್. ಇನ್ನು ಶನಿ ದೇಶದಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ಸಮಸ್ಯೆ ಜಾಸ್ತಿನೇ ಆಗುತ್ತೆ ಅಂತ ಬರ್ತಾ ಇದೆ. ಗುರು ಒಂಥರ ಬ್ಯಾಡು, ಶನಿ ಒಂಥರ ಬ್ಯಾಡು. ಇದಕ್ಕೆ ಏನು ಮಾಡಬೇಕು ನೋಡೋಣ. ನಮ್ಮ ಹಿಟ್ ಥಿಯರಿಲೇ ನೋಡಬೇಕು. ಹಿಟ್ ಥಿಯರಿಲಿ ಸ್ವಲ್ಪ ಮೂಲಂಗಿ ದಾನ ಮಾಡಿ. ನಿಮ್ಮ ಇದಕ್ಕೆ ನಿವಾಳಿಸ್ಬಿಟ್ಟು, ನಿಮ್ಮ ಮೈಗೆ ಎಲ್ಲ ಪೂರ್ತಿ ಪ್ರತಿ ಶನಿವಾರ ನಿವಾಳಿಸ್ಬಿಟ್ಟು ಮೂಲಂಗಿ ಒಂದು 3 ಜನಕ್ಕೆ 4 ಜನಕ್ಕೆ ದಾನ ಮಾಡಿ. ಖಂಡಿತ ಒಳ್ಳೇದಾಗತ್ತೆ. ಮತ್ತೆ ಬಲಗೈಗೆ 1, 2, 3, 10 ರೋಬಸ್ಟ್ 3
ಯಾವುದೋ ಅನುಕೂಲಕರವಾಗಿರ್ತಕ್ಕಂಥ ಗ್ರಹ ಇಲ್ಲ. ಆಕ್ಟಿವೇಟ್ ಮಾಡೋಣ. 4, 8, 10. ಒಂದು ಹಸಿರು ಕಲರ್ ದಾರ ಕಟ್ಕೊಳ್ಳಿ. ಅನುಕೂಲ ಇಲ್ಲ, ಸ್ವಲ್ಪ ಜ್ಯೋತಿಷ್ಯ ಕಲೀರಿ, ನಿಮಗೆ ಆರೋಗ್ಯದಲ್ಲಿ ಸುಧಾರಿಸುತ್ತೆ. ಇದು ಸೀಕ್ರೆಟ್. ಇದು ನಿಮಗೆ ತುಂಬಾ ಸಮಸ್ಯೆ ಇದ್ರೆ ಅಸ್ಟ್ರಾಲಜಿ ಕಲೀರಿ. ನೀವು ನಿಮ್ಮ ಅನುಭವಕ್ಕೆ ಬರುತ್ತೆ, ಜ್ಯೋತಿಷ್ಯ ಕಲ್ತಾದ್ಮೇಲೆ ನಾನು ಚೆನ್ನಾಗಾಗಿದೆ ಅಂತ. ಇದು ಸೀಕ್ರೆಟ್. ಇದು ನೀವು ಅಸ್ಟ್ರಾಲಜಿ ಕಲೀರಿ. ಯಾರ್ಯಾರಿಗೆ ಸಮಸ್ಯೆ ಜಾಸ್ತಿ ಇದೆ, ದುಡ್ಡಿನ ಸಮಸ್ಯೆಯಿಂದ ಇಟ್ಕೊಂಡು ನಿಮಗೆ ಮಾನಸಿಕ ಸಮಸ್ಯೆಯಿಂದ ಇಟ್ಕೊಂಡು ಈ ತರ ಆರೋಗ್ಯದ ಸಮಸ್ಯೆ ಅವರಿಗೆ ಬೆಸ್ಟ್ ರಾಮಬಾಣ ಅಂದ್ರೆ ಜ್ಯೋತಿಷ್ಯ ಕಲಿಯೋದು. ಯಾವಾಗ ಜ್ಯೋತಿಷ್ಯ ಕಲಿತೀವಿ ಆ 8th ಹೌಸ್ 12th ಹೌಸ್ ಸೈಲೆಂಟ್ ಆಗುತ್ತೆ. ಇದು ರೆಮಿಡಿ. ಇದು ಇಸ್ ಎ ವೆರಿ ಬ್ಯೂಟಿಫುಲ್ ರೆಮಿಡಿ. ತುಂಬಾ ಜನ ಕಲ್ತಾದ್ಮೇಲೆ ನಮ್ಗೆ ಹೇಳಿದ್ದಾರೆ, ಸರ್ ನಾನು ತುಂಬಾ ಒಂಥರ ಡಿಪ್ರೆಷನ್ ಇದ್ದೆ, ಏನೋ ಒಂಥರ ಸಮಸ್ಯೆ ಇತ್ತು, ಕಲ್ತಾದ್ಮೇಲೆ ಏನೋ ಒಂಥರ ಆನಂದ ಆಗ್ತದೆ ಸರ್, ಅದೆಲ್ಲ ಒಂಥರ ಹೋದಂಗ ಅನಿಸ್ತಾ ಇದೆ, ತುಂಬಾ ಒಂದು ಖುಷಿ ಆಗ್ತಾ ಇದೆ, ತುಂಬಾ ಸಮಾಧಾನ ಬಂದಿದೆ, ಎಷ್ಟೋ ವಿಚಾರಗಳಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿರೋರೇ ಜಾಸ್ತಿ ಇದ್ದಾರೆ. ನಮಸ್ಕಾರ. ಹಲೋ, ಹೇಳಿ ಗುರುಜಿ. ಡೇಟ್ ಆಫ್ ಬರ್ತ್ 4/7/88. ಎಷ್ಟು? 88. 88. ಓಕೆ. ಸಮಯ ಬೆಳಗ್ಗೆ 10:15. ಓಕೆ. ಊರು ಯಾವ್ದು? ಊರು ಚನ್ನರಾಯಪಟ್ಟಣ. ಪ್ರಶ್ನೆ? ಮದುವೆ ಬಗ್ಗೆ ಕೇಳಬೇಕು. ನಮ್ಮ ಅಣ್ಣನ ಬಗ್ಗೆ. ನಿಮ್ಮ ಅಣ್ಣಂದ? ಮದುವೆ ಆಗ್ತಾನೆ ಇಲ್ಲ, 4-5 ವರ್ಷದಿಂದ ಹುಡುಕ್ತಾನೆ ಇದೀವಿ ಮನೇಲಿ. 2025 ಶನಿ, 2022 ನವೆಂಬರ್ ವರ್ಗು ಕೂಡ ರಾಹು. ಶನಿ ಮತ್ತೆ ರಾಹು ಕಾಂಬಿನೇಷನ್ 7 ಇದೆ, ಬರ್ತಾ ಇದೆ. ರಾಹು 4, ಅದರಲ್ಲಿ 6 ಮಿಕ್ಸ್ ಆಗಿದೆ. ರಾಹುಗಿನ ಮುಂಚೆ ಮಂಗಳನಲ್ಲಿ 7 ಸಂಬಂಧಗಳು ಬರ್ತಾ ಇದೆ. ಯಾಕೆ, ಸ್ವಲ್ಪ ಏನ್ ಪ್ರಾಬ್ಲಮ್ ಆಗಿರ್ಬೋದು ಮೇಡಮ್? ಸಂಬಂಧಗಳು ಬರ್ತಾ ಇದೆ, ಬಟ್ ಅದೇ ಇವ್ರ ಕಡೆಯಿಂದ ರಿಜೆಕ್ಟ್ ಆಗುತ್ತೆ, ಇಲ್ಲ ಅವ್ರ ಕಡೆಯಿಂದ ರಿಜೆಕ್ಟ್ ಆಗುತ್ತೆ, ಇಲ್ಲ ಅವ್ರ ಕಡೆಯಿಂದ ರಿಜೆಕ್ಟ್ ಆಗಕ್ಕೆ ಒಂದೇ ಒಂದು ಕಾರಣ, 8ನೇ ಮನೆಯಲ್ಲಿ ಮಂಗಳ ಇದೆ ಅಂತ ರಿಜೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇದು ಈ ಕಾಂಪೌಂಡ್ರು ಇಲ್ಲಿಗೆ ಬಂದು ಅವ್ರಿಗೆ ತಲೆ ತಿಂತಕ್ಕಂತ ವಿಚಾರ ಇದು. ಅರ್ಥ ಆಯ್ತಾ? ನೀವು ಲಗ್ನ ಟೈಮ್ ಚೇಂಜ್ ಮಾಡಿ. ನನ್ನ ಸಜೆಷನ್, ನೀವು ಇಲ್ಲಿ ಟೈಮ್ ಚೇಂಜ್ ಮಾಡಿ. 16 ಡಿಗ್ರಿ ಇದೆ, 8:15 ಅಂತ ಹಾಕಿ. ಬೆಳಿಗ್ಗೆ ಹುಟ್ಟಿರೋದು, ಮದುವೆ ಇಮಿಡಿಯೇಟ್ ಆಗತ್ತೆ ನೋಡಿ. ಜಸ್ಟ್ 8:15 ಅಂತ ಹಾಕಿ. ಇಲ್ಲಿ ಏನಾಗಿದೆ, ಮುಂಚೆ ಲೇಡೀಸ್ 8ನೇ ಮನೆಯಲ್ಲಿ ಕುಜ ಇತ್ತು ಅಂತಂದ್ರೆ ಆಗಲ್ಲ ಅಂತ ಬರ್ತಾ ಇತ್ತು. ಇವಾಗ ಯಾವ ತರ ಹೋಗಿದೆ ಅಂತಂದ್ರೆ, ಹುಡುಗನಿದ್ರು ಆಗಲ್ಲ ಅಂತ ಅವ್ರು ಹೇಳ್ಬಿಡ್ತಿದ್, ಬೇಡಮ್ಮ ಮಂಗಳ 8ನೇ ಮನೇಲಿ ಇದ್ದಾನೆ, ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾನೆ ಹುಡುಗ. ಇದೇ ಅವ್ರ ಬಾಯಲ್ಲಿ, ಹೊಲಸು ಬಾಯಲ್ಲಿ ಕಾಂಪೌಂಡರ್ಗಳು ಹೇಳ್ತಕ್ಕಂತ ವಿಚಾರ. ಅರ್ಥ ಆಯ್ತಾ? ಇದು ಡೆತ್ಗೆ ಅದೆಲ್ಲ ಕಾಂಬಿನೇಷನ್ನೇ ಬೇರೆ. ಇದೇ ಅವ್ರು ಹೇಳೋದು. ನಾನು ಇದನ್ನ ಕೇಳಿದೀನಿ. 8ರಲ್ಲಿ ಮಂಗಳ ಇದ್ರೆ ಆಕ್ಸಿಡೆಂಟ್, ಮದುವೆ ಆಗಿ ಆದ ಸ್ವಲ್ಪ ಕೆಲವು ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾನೆ. ಇಂತ ಕಚ್ಚಡಾದೀರ ಕೂತಿರೋದು ಆಚೆ ಇದೆ ಹೇಳಕ್ಕೆ. ಇದರಿಂದ ಏನೂ ಆಗಲ್ಲ. ನೋಡ್ತೀವಿ ಕೆಲವರು ಅಂದ್ರೆ ಹುಡುಗಿ ಸಂಬಂಧಗಳು ಬ್ರೋಕರ್ಗಳು ತೋರಿಸ್ತಾನೂ ಇಲ್ಲ, ಚಾಡಿಗಳು ಹೇಳ್ತಾರೆ. ಯಾವ ತರ ಚಾಡಿ? ಆದ್ರೆ ಹುಡುಗ ಸರಿ ಇಲ್ಲ. ತಲೆ ಕೆಡ್ಸ್ಕೊಬೇಡಿ. ನೀವು 8:15 ಮಾಡಿ, ಲಗ್ನ ಚೇಂಜ್ ಆಗುತ್ತೆ, ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ ಲಗ್ನ. ಈ ಲಗ್ನಕ್ಕೆ ಹಾಕಿ ನವಮದಲ್ಲಿ ಕೂತ್ಕೊಳ್ತಾನೆ ನೀನು, ಸ್ವಲ್ಪ ಏನೂ ತೊಂದರೆ ಆಗಲ್ಲ. ಅರ್ಥ ಆಯ್ತಾ? ಒಂದು 8:15 ಹಾಕಿ, ಡೇಟ್ ಚೇಂಜ್ ಮಾಡಿ, ಲಗ್ನ ನೋಡ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಕರೆಕ್ಟಾಗಿ ಟೈಮಿಂಗ್ಸ್ ಹೇಳಬೇಕು ಅಂತಂದ್ರೆ, ಈಗ ಶನಿ ದಶ ರಾಹುನಲ್ಲೇ ಚೇಂಜ್ ಮಾಡಬೇಕು. ರಾಹುನಲ್ಲಿ ಚೇಂಜ್ ಮಾಡಿದ್ರೆ ಗುರುನಲ್ಲಿ 4, ರಾಹು ಎಂಡಿಂಗ್ 7 ಇದೆ. ಮುಂದಿನ ವರ್ಷ ನವೆಂಬರ್ ಎಂಡಲ್ಲಿ ಆಗುತ್ತೆ, ಅಕ್ಟೋಬರ್ ನವೆಂಬರಲ್ಲಿ ಮದುವೆ ಆಗುತ್ತೆ. ಏನು ಟೆನ್ಷನ್ ತಗೊಳ್ಬೇಡಿ. ಇಲ್ಲಿ ಪ್ರಾಬ್ಲಮೇ ಅದು, ಇನ್ನೇನು ಅಲ್ಲ. ಇಲ್ಲಿ ಕೆಲವರು ಜಾತಕದಲ್ಲಿ ಸಮಸ್ಯೆ ಬರಲ್ಲ ನಮಗೆ, ಈ ಸಮಾಜದಿಂದ ಸಮಸ್ಯೆ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲ ಅನುಕೂಲ ಇರುತ್ತೆ, ಬರ್ತಾರೆ ಹೋಗ್ತಾರೆ. ಅಲ್ಲಿ ಯಾರೋ ಬಹಳ ಫೇಮಸ್ ಸೈಂಟಿಸ್ಟ್ ತರ ಹೋಗ್ತಾರೆ, ಅವ್ರ ಹತ್ರ ಕರೆಕ್ಟಾಗಿ ಕ್ಲೀನಾಗಿ ಅನಲೈಸ್ ಮಾಡಬೇಕು ಜಾತಕ ಹೇಗಿರುತ್ತೆ ಅಂತ. ಇದು ಒನ್ ಆಫ್ ದಿ ಬೆಸ್ಟ್ ಜಾತಕ, ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಅಂತ ನಾನು ಹೇಳ್ತೀನಿ. ಕೊಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಡೇಟಾ ಮೇಲೆ ಹೇಳಿದ್ರೆ, ಈ ವ್ಯಕ್ತಿನ ಮದುವೆ ಆದ್ರೆ ಅವ್ರಿಗೆ ದಿ ಬೆಸ್ಟ್ ಹಸ್ಬೆಂಡ್ ಅಂತ ಹೇಳ್ತೀವಿ. ಈ ಕಾಂಬಿನೇಷನ್ 777 ಜಾಸ್ತಿ ಬಂದಿದೆ. ಅಷ್ಟು ಬಿಟ್ಕೊಡಲ್ಲ ಹೆಂಡತಿನ, ಯಾವ ಪರಿಸ್ಥಿತಿ ಬಂದರೂ ಬಿಟ್ಕೊಡಲ್ಲ ಈ ಕಾಂಬಿನೇಷನ್. ಇಂಥದನ್ನ ಈ ಕಾಂಪೌಂಡರ್ಗಳು ಅವರೇ ರಾಕ್ಷಸರಾಗಿ ಕೆಲವು ಸಂಬಂಧಗಳನ್ನ ಕಟ್ ಮಾಡ್ತಾರೆ, ಜಸ್ಟ್ ಬೈ ಸೀಯಿಂಗ್ ಒನ್ ಪ್ಲಾನೆಟ್. ಅವರೆಲ್ಲ ಯಾವುದು ಓದಿಲ್ಲದೆ ಇರೋರು, 100% ಓದಿಲ್ಲ ಅವರು, ಜ್ಯೋತಿಷ್ಯನೇ ಮಾಡಿಲ್ಲ. ಸರ್ಟಿಫಿಕೇಟ್ ಕೇಳಿ,
ಎಲ್ಲಿ ಓದಿದಿರಾ ನೀವು ಕೇಳಿ, ಯಾವ ಗುರುಗಳು ನಿಮ್ಮ ಹೆಸರು ಅಂತ ಕೇಳಿ, ಆ ಗುರುಗಳ ಹೆಸರು ಹೇಳಬೇಕು, ಅವ್ರ ಪಾಂಡಿತ್ಯ ಹೊಂದಿರಬೇಕು, ಪುಸ್ತಕ ಯಾವ್ದಿದೆ ತೋರ್ಸಕ್ ಕೇಳಿ, ಪುಸ್ತಕಗಳು ಇಟ್ಕೊಳಕ್ ಕೇಳಿ, ಜ್ಯೋತಿಷದ ಪುಸ್ತಕಗಳು ಇರ್ಬೇಕು ಅಲ್ಲಿ. ಪಂಚಾಂಗ ಇಟ್ಕೊಂಡು ಹೇಳೋರು ಯಾರು ಸರಿಯಾಗಿ ಹೇಳಲ್ಲ, ಬರೀ ಸುಳ್ಳು ಹೇಳ್ತಾರೆ. ಅಲ್ಲಿ ಹೋಗಿ ನಿಮ್ಮ ತಲೆನ ಕೆಡಿಸ್ಕೊಂಡು ಬರಬೇಡಿ, ಇಲ್ದಿರ ಹೋಗ್ಲೇಬೇಡಿ, ಜ್ಯೋತಿಷ ಕೇಳಕ್ಕೆ ಹೋಗ್ಬೇಡಿ. ದಿ ಬೆಸ್ಟ್ ಪಾರ್ಟ್, ಯಾಕಂದ್ರೆ 70 to 80% ಫೇಕ್ ಇರೋದು ಮಾರ್ಕೆಟಲ್ಲಿ. 70% ನೀವು ಯಾವ್ದ್ರಲ್ಲೂ ಇಷ್ಟು ಫೇಕ್ ನಿಮ್ಗೆ ಕಂಡು ಬರಲ್ಲ. ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಫೇಕ್ ಹೈಯೆಸ್ಟ್ ದುಡ್ಡು ಕಿತ್ಕೊಂಡು ಪೂಜೆ ಮಾಡಿಸಿ 20,000 25,000 ಅಂತ ಹೇಳ್ತಕ್ಕಂಥದ್ದೇ ಜಾಸ್ತಿ ಆಗಿದೆ. ಯಾವುದು ಉದ್ಧಾರ ಆಗಿಲ್ಲ. ವಿಜಯ್ ಮಲ್ಯದು ಅಡ್ರೆಸ್ ಕೊಡ್ತೀನಿ, ನಂಬರ್ ಕೊಡ್ತೀನಿ, ಹೋಗಿ ಅವ್ರನ್ನ ಚೇಂಜ್ ಮಾಡ್ಬಿಡಿ. ನೀವು ನೋಡೋಣ, ಫೇಟ್ನ ಚೇಂಜ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ತೋರಿಸ್ಬೇಕು, ಅದು ಸ್ವಲ್ಪ ಕಷ್ಟ, ಹಿಂಗ್ ಡಿವಿಯೇಟ್ ಆಗಿ ಅಂತ. ಇಟ್ ಈಸ್ ಓನ್ಲಿ ಎ ಡಿವಿಯೇಷನ್ ಅಂಡ್ ಎ ಡಿರೈವೇಷನ್. ಅಸ್ಟ್ರಾಲಜಿ ಇಸ್ ಓನ್ಲಿ 2 things, ಡಿವಿಯೇಷನ್ ಅಂಡ್ ಡಿರೈವೇಷನ್ ಅಟ್ ದಿ ಎಂಡ್ ಅಷ್ಟೇ. ಬಿ ಕೇರ್ಫುಲ್, ಮೋಸ ಹೋಗ್ಬೇಡಿ. ಎಸ್ಪೆಷಲಿ ಈ ಹಣದ ವಿಚಾರ ಕಮ್ಮಿ ಇರ್ತಕ್ಕಂಥವ್ರೆ ಮೋಸ ಹೋಗ್ತಾ ಇದ್ದಾರೆ. ಬೇಗ ಕಷ್ಟ ತೀರ್ಲಿ ಅಂತ ಓಡೋಗ್ತಾ ಇದ್ದೀರಾ. ನಿಮ್ಮ ಸಮಸ್ಯೆನೇ ಅವರು ಬಂಡವಾಳ ಮಾಡ್ಕೊಂಡಿದ್ದಾರೆ. ಬಹಳ ಹುಷಾರಾಗಿರಿ. 10 ಸತಿ ಯೋಚನೆ ಮಾಡಿ. ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಲಾಸ್ ಆಗಿ ನನಗೆ ಬೇಜಾರಿಲ್ಲ. ಈ ಶಾಸ್ತ್ರ ದೇವರ ವಿಚಾರದಲ್ಲಿ ನೀವು ಮೋಸ ಹೋದ್ರೆ ಅದಕ್ಕಿಂತ ದುರಾದೃಷ್ಟ ಇನ್ನೊಂದಿಲ್ಲ ನಿಮಗೆ. ಅಷ್ಟು ಕರ್ಮಗೆಗಳು ನಾವಾಗ್ಬಿಡ್ತೀವಿ. ಒಳ್ಳೇದಾಗ್ಲಿ. ಆದ್ರೂ ಕೂಡ ಸಮಾಧಾನವಾಗಿರಿ, ಯೋಚನೆ ಮಾಡಿ ಒಳ್ಳೇದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರೂಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 9513577337. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ